ಓಕೆ ಸ್ನೇಹಿತರೆ, ಸೊ ಈಗ ಮುಂದಿನ ಭಾಗವಾಗಿ ಆಧ್ಯಾತ್ಮಿಕ ಜ್ಞಾನ ತಿಳ್ಕೊಂತೀವಿ. ಈಗ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಅಂತದ್ದು ಈ ಭಾಗ 5 ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತಿಳ್ಕೊಳ್ಳೋಣ. ಈಗಾಗಲೇ ವಿಶಾಲಾಕ್ಷಿ ಮೇಡಮ್ ಆಗಮಿಸಿದ್ದಾರೆ ವೇದಿಕಕ್ಕೆ. ಅವರು ಸ್ವಾಗತ, ಶುಭೋದಯ ಮೇಡಮ್. ಮೇಡಮ್ ವಾಯ್ಸ್ ಬರ್ತಾ ಇದೆ. ಥ್ಯಾಂಕ್ ಯು ಸರ್. ಮಾಸ್ಟರ್ಸ್, ಮೊಟ್ಟ ಮೊದಲನೇದಾಗಿ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಯರಿಗೆ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೂ, ನನ್ನ ಮೊದಲನೇ ಗುರುವಾದ ಮನೋರಮಾ ಮೇಡಮ್ ಅವರಿಗೂ, ಮಾರ್ಗದರ್ಶನ ಗುರುಗಳಾದ ಪ್ರೇಮ್ನಾಥ್ ಸರ್ ಹಾಗೂ ಎಲ್ಲ ಪಿರಮಿಡ್ ಮಾಸ್ಟರ್ಸಿಗೂ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ಯೂಟ್ಯೂಬ್ನಲ್ಲಿ ಹಾಗೂ ಝೂಮ್ನಲ್ಲಿ ಜಾಯ್ನ್ ಆಗಿರುವ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಅನಂತ ನಮಸ್ಕಾರಗಳು. ಮಾಸ್ಟರ್ಸ್, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ. ಈ ದಿನ 5ನೇ ದಿನ. 4 ದಿನಗಳ ಕಾಲ ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಬಂದಿದ್ದೀರಾ. ಲೂಯಿಸೆ ಮೇಡಮ್ ಅವರ ಕಥೆಯನ್ನ, ಅವ್ರು ಯಾವ ರೀತಿ ಆ ಜೀವನದಲ್ಲಿ ಹೊರಗಡೆ ಬಂದ್ರು, ಅದನ್ನ ಪ್ರತಿಯೊಬ್ಬರಿಗೂ ಯಾವ ರೀತಿ ತಿಳಿಸ್ತಾ ಬಂದಿದ್ದಾರೆ, ಎಲ್ಲವನ್ನು ತಿಳ್ಕೊಂತ ಬಂದಿದ್ದೀರಿ. ಈ ದಿನ ಮೇಡಮ್ ಅವ್ರ ಹತ್ರ ಎಷ್ಟೋ ಜನ ಅನಾರೋಗ್ಯ ಸಮಸ್ಯೆಯಿಂದ ಒದ್ದಾಡ್ತಾ ಇರೋರು ಕೌನ್ಸಿಲಿಂಗಿಗೆ ಅಂತ ಬರ್ತಾ ಇದ್ರಂತೆ. ಹಾಗೆ ಬರೋವರು ಅನಾರೋಗ್ಯಕ್ಕೆ ಕಾರಣವಾಗುವ ಯಾವ ಯಾವ ಆಲೋಚನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಜೀವನದ ಬಗ್ಗೆ ಅವರಿಗೆ ಇರೋ ಆಲೋಚನೆಗಳೇನು, ಸಂಬಂಧ ಬಾಂಧವ್ಯಗಳ ಬಗ್ಗೆ ಅವರಿಗೆ ಯಾವ ತರ ಆಲೋಚನೆಗಳಿವೆ, ಹೀಗೆ ನಾನಾ ತರದ ನೆಗೆಟಿವ್ ಆಲೋಚನೆಗಳ ಲಿಸ್ಟ್ ಅನ್ನ ನಮ್ಗೆ ಮೇಡಮ್ ಕೊಡ್ತಾ ಇದ್ದಾರೆ. ಈಗ ನಾವು ಅನಾರೋಗ್ಯದ ಕುರಿತು ಏನೇನು ನೆಗೆಟಿವ್ ಆಲೋಚನೆಗಳಿರುತ್ತೆ ಅದನ್ನ ತಿಳ್ಕೊಳ್ಳೋಣ. ಎಕ್ಸಾಂಪಲ್, ಯಾರಾದ್ರೂ ಬಿದ್ದು ಗಾಯ ಆಗಿ ರಕ್ತ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಆಗ ನೀವು ಏನ್ ಆಲೋಚನೆ ಮಾಡ್ತೀರಾ? ಅಯ್ಯೋ, ನನಗ್ ರಕ್ತ ಬರ್ತಾ ಇದೆ, ಎಷ್ಟು ಆಳವಾಗಿ ಪೆಟ್ಟಾಗಿದೆಯೋ ಏನೋ, ಇನ್ಫೆಕ್ಷನ್ ಆಗುತ್ತೋ ಏನೋ, ನನ್ ಕಾಲ್ ತೆಗೆದ್ ಬಿಡ್ತಾರೋ ಏನೋ, ಇಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋದ್ರೆ ಎಷ್ಟು ಮೆಡಿಸಿನ್ ಕೊಡ್ತಾರೋ ಏನೋ, ಆ ಮೆಡಿಸಿನ್ ನನಗೆ ಸೂಟ್ ಆಗುತ್ತೋ ಇಲ್ವೋ, ಇಲ್ಲ ಅಂದ್ರೆ ನನಗೆ ರೆಸ್ಟ್ ಮಾಡೋದಕ್ಕೆ ಹೇಳ್ತಾರೋ ಏನೋ, ಮನೆ ಕೆಲಸ ಹೇಗ್ ಬ್ಯಾಲೆನ್ಸ್ ಮಾಡ್ಬೇಕು, ಹೀಗೆ ಒಂದಾದ ಮೇಲೆ ಒಂದು ನೆಗೆಟಿವ್ ಆಲೋಚನೆಗಳು ಬರ್ತಾ ಇರುತ್ತೆ. ಸೊ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಮಾಸ್ಟರ್ಸ್, ಇದ್ರಲ್ಲಿ ಯಾವ್ದಾದ್ರೂ ಆಲೋಚನೆಗಳು ನಿಮಗೆ ಬರ್ತಾ ಇದೆಯಾ ಅಂತ. ಇನ್ನು ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಏನೇನು ಆಲೋಚನೆಗಳು ಇರುತ್ತೆ ಅಂತಂದ್ರೆ, ಯಾರಿಗಾದ್ರೂ 40 ವರ್ಷಕ್ಕೆ ಚರ್ಮ ಅವ್ರಿಗೆ ಸುಕ್ಕಾಗಿದ್ರೆ, ನನಗೂ 40 ವರ್ಷ ಆಯ್ತು, ನನ್ ಸ್ಕಿನ್ ಕೂಡ ಸುಕ್ಕಾಗತ್ತೆ, ನಾನು ವಯಸ್ಸಾದವ್ರ ತರ ಕಾಣ್ತೀನೋ ಏನೋ. ನೋಡಿ ಫ್ರೆಂಡ್ಸ್, ಈ ನೆಗೆಟಿವ್ ಆಲೋಚನೆಯಿಂದ ನಿಜವಾಗಿ ನಮ್ಮ ಯೌವನ ಕಡಿಮೆ ಆಗುತ್ತೆ. ಇನ್ನು ಕೆಲವರು ಯಾವ ರೀತಿ ಆಲೋಚನೆ ಮಾಡ್ತಾರೆ ಅಂದ್ರೆ, ಯಾರಿಗೋ 50 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಅಥವಾ ಮತ್ತೆ ಯಾವುದಾದ್ರೂ ಸೀರಿಯಸ್ ಕಾಯಿಲೆ ಬಂದಿರುತ್ತೆ. ಆಗ ನಾನು ಅದೇ ಫ್ಯಾಮಿಲಿಯಲ್ಲಿ ಇದ್ದೀನಿ, ನನಗೂ 50 ವರ್ಷ ಆಯ್ತು, ನನಗೂ ಹಾರ್ಟ್ ಅಟ್ಯಾಕ್ ಬರುತ್ತೋ ಏನೋ. ಹೀಗೆ ಭಯ ಮತ್ತು ನೆಗೆಟಿವ್ ಆಲೋಚನೆಗಳಿಂದ ನಮ್ಮ ದೇಹದ ಕಣಗಳು ಅದೇ ರೀತಿ ತಯಾರಾಗುತ್ತೆ. ನೋಡಿ ಫ್ರೆಂಡ್ಸ್, ಪ್ರತಿದಿನ ಅಥವಾ 2 ದಿನಗಳಿಗೊಮ್ಮೆ ಹಳೆಯ ಕಣಗಳ ಸತ್ತು ಹೊಸ ಕಣಗಳು ಹುಡ್ತವಂತೆ. ಹಾಗೆ ನಮ್ಮ ಅವಯವಗಳಲ್ಲಿ ಕೂಡ 2-3 ದಿನಗಳಿಗೊಮ್ಮೆ ಹೊಸ ಕಣಗಳು ಬರ್ತಾ ಇರುತ್ತೆ ಅಂತೆ. ಇನ್ನು 2-3 ತಿಂಗಳಲ್ಲಿ ನಮ್ಗೆ ಹೊಸ ಅಂಗಗಳೇ ಸೃಷ್ಟಿ ಆಗ್ತಾವಂತೆ. ಇನ್ನು 6 ತಿಂಗಳಲ್ಲಿ ನಮ್ಮ ಭೌತಿಕ ಶರೀರ ಸಂಪೂರ್ಣವಾಗಿ ಬದಲಾಗುತ್ತೆ. ಇಲ್ಲಿ ಏನ್ ಹೇಳ್ತಾರೆ ಮೇಡಮ್ ಅಂದ್ರೆ, 6 ತಿಂಗಳ ಕೆಳಗೆ ಇದ್ದ ಶರೀರ ಈಗ ಇಲ್ಲ. ಸೊ ನಿಮ್ಮ ಶರೀರ ಸಂಪೂರ್ಣವಾಗಿ ಬದಲಾಗಿದೆ. ಹಾಗಿದ್ದಾಗ ನಿಮಗೆ ಅನಾರೋಗ್ಯ ಯಾಕೆ ಇರುತ್ತೆ? ಯಾಕೆ ಅಂದ್ರೆ ನಮ್ಮ ಒಂದು ಅನಾರೋಗ್ಯ ಆಲೋಚನೆ, ನೆಗೆಟಿವ್ ಆಲೋಚನೆ ಕಾರಣದಿಂದ ನಮ್ಮ ಅನಾರೋಗ್ಯ ಹಾಗೇ ಮುಂದುವರ್ಕೊಂಡು ಹೋಗುತ್ತೆ ಅಂತ ಮೇಡಮ್ ಹೇಳ್ತಾರೆ.
ಈ ವಿಷಯವಾಗಿ ನಾನು ಒಂದು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಕೇಳಿದ್ದೀನಿ. ಒಂದು ಫ್ಯಾಮಿಲಿಯಲ್ಲಿ ತಂದೆಗೆ ಒಂದು ಇಂಟೆಸ್ಟೈನ್ ಕ್ಯಾನ್ಸರ್ ಆಗಿರುತ್ತೆ. ಅವ್ರ ಮಗಳು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ನನ್ನ ರಿಲೇಷನ್ ಅಲ್ಲೇ ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಓ, ನಮ್ಮ ಅಪ್ಪಂಗೆ ಈ ವಯಸ್ಸಲ್ಲಿ ಈ ಕ್ಯಾನ್ಸರ್ ಆಗಿತ್ತು, ನನಗೂ ಬಂದ್ಬಿಟ್ಟಿತ್ತೋ ಏನೋ ಅಂತ ಅವ್ರು ಯಾವಾಗ್ಲೂ ಹೊರಗಡೆ ಇಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಯೋಚನೆ ಮಾಡ್ತಾ ಇದ್ರು. ಸುಪ್ತ ಮನಸ್ಸಲ್ಲಿ ಆ ಆಲೋಚನೆ ಇತ್ತು ಅವ್ರಿಗೆ. ಅವ್ರು ಎಲ್ಲ ಆರೋಗ್ಯವಾಗಿದ್ರು. ಆದ್ರೂ ಕೂಡ ಅವರನ್ನ ಕರ್ಕೊಂಡು ಹೋಗಿ ಪರೀಕ್ಷೆ ಮಾಡಿಸಿದಾಗ ಅದೇ ಕ್ಯಾನ್ಸರ್ ಅವರಲ್ಲಿ ಇತ್ತು. ಮತ್ತೆ ಅವರಿಗೆ ಅದರಲ್ಲಿ ಟ್ರೀಟ್ಮೆಂಟ್ ಕೊಟ್ರು. ನೋಡಿ, ನಮ್ಮ ಆಲೋಚನೆಗಳು ಎಷ್ಟೊಂದು ಪರಿಣಾಮಕಾರಿಯಾಗಿರುತ್ತೆ ಅನ್ನೋದಕ್ಕೆ ಲೈವ್ ಎಕ್ಸಾಂಪಲ್ ನಾನು ನೋಡಿದ್ದೇನೆ. ಮತ್ತೆ ಅನಾರೋಗ್ಯದ ಕುರಿತು ಯಾವ್ಯಾವ ನೆಗೆಟಿವ್ ಆಲೋಚನೆ ಇರುತ್ತೆ ಅಂದ್ರೆ, ನನ್ಗೆ ವಯಸ್ಸಾಗಿ ಹೋಯ್ತು, ನನಗೆ ಸರಿಯಾಗಿ ಕಣ್ಣು ಕಾಣಿಸುತ್ತೋ ಇಲ್ವೋ, ನನ್ ಕಿವಿ ವಯಸ್ಸಾದ್ಮೇಲೆ ಕೇಳಿಸುತ್ತೋ ಇಲ್ವೋ, ಸರಿಯಾಗಿ ನಡೆಯೋಕೆ ಆಗ್ತಾ ಇಲ್ಲ, ಸರಿಯಾಗಿ ಕಿವಿ ಕೇಳಿಸ್ತೋ ಇಲ್ವೋ, ಅಕ್ಕಪಕ್ಕದವರನ್ನ ನೋಡಿ ಅವೆಲ್ಲವೂ ನಮ್ಗೆ ಬರುತ್ತೆ. ಹೀಗೆ ನಾನಾ ರೀತಿಯ ನೆಗೆಟಿವ್ ಆಲೋಚನೆಗಳನ್ನ ನಾವು ಸೃಷ್ಟಿ ಮಾಡ್ಕೊಳ್ತೀವಿ. ಇದರ ಪರಿಣಾಮ ನಮ್ಮ ಶರೀರ ಹೊಸ ಕಣಗಳಿಂದ ಸೃಷ್ಟಿಯಾಗತ್ತೆ. ಯಾವ ಕಣಗಳು ಅಂದ್ರೆ, ನಾವು ಸೃಷ್ಟಿಸಿದ ನೆಗೆಟಿವ್ ಆಲೋಚನೆಗಳಿಂದ ಸೃಷ್ಟಿಯಾದ ಕಣಗಳಿಂದ ನಮ್ಮ ಶರೀರ ಸೃಷ್ಟಿಯಾಗತ್ತೆ. ಸೊ ಇನ್ನೊಂದು ವಿಷಯ ಇಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ತಾಯಿ ತರ ಮಕ್ಕಳದು ಪರ್ಸನಾಲಿಟಿ ಅದೇ ತರ ಅವ್ರು ಆಗಿರ್ತಾರೆ. ಯಾಕೆ ಅಂದ್ರೆ, ನಾನೆಲ್ಲ ನನ್ನ ಅಮ್ಮನ್ ತರ, ನಾನೆಲ್ಲ ನನ್ನ ಅಪ್ಪನ್ ತರ, ಹೀಗೆ ಯೋಚನೆ ಮಾಡಿ 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 ಅದೇ ರೀತಿ ಅವರ ಒಂದು ಕೂತ್ಕೊಳ್ಳೋ ಸ್ಟೈಲು, ಅವರ ಒಂದು ಆರೋಗ್ಯ, ಪ್ರತಿಯೊಂದನ್ನು ಅವರು ಕ್ಯಾರಿ ಮಾಡ್ಬಿಡ್ತಾರೆ. ಅವ್ರೇನ್ ಅನ್ಕೊಳ್ತಾರೆ, ಸೊ ಆ ಜೀನ್ಸ್ ಇಂದ ನನ್ಗೆ ಇದೆಲ್ಲ ಬಂದಿದೆ ಅಂತ. ಆದ್ರೆ ಮಾಸ್ಟರ್ಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮ ಆಲೋಚನೆಗಳಿಂದ ನಮ್ಗೆ ಆ ತಾಯಿಯಿಂದ ತಂದೆಯಿಂದ ಹೆಚ್ಚಾಗಿ ನಮ್ಮ ಆ ಕಾಯಿಲೆಗಳು ಕ್ಯಾರಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ನಮ್ಮ ಒಳಗಡೆ ಪ್ರತಿಯೊಬ್ರು ಡಾಕ್ಟರ್ ಹತ್ರ ಹೋದಾಗ ಏನ್ ಹೇಳ್ತಾರೆ, ನಿಮ್ಗೆ ಡಯಾಬಿಟಿಸ್ ಹೆರಿಡಿಟಿ ಇದೆಯಾ ನೋಡ್ಕೊಳ್ಳಿ, ಹುಷಾರಾಗಿರಿ. BP ಹುಷಾರಾಗಿರಿ. ಏನಾದ್ರೂ ಒಂದು ಪರೀಕ್ಷೆ ಮಾಡ್ಕೊಳಕ್ ಹೋದ್ರೆ ನಿಮ್ಮ ಹಿರಿಯರಲ್ಲಿ ಏನೇನ್ ಕಾಯಿಲೆ ಇತ್ತು, ಸೊ ಹಿಸ್ಟ್ರಿ ಹೇಳಿ. ಅದೆಲ್ಲ ಕೇಳಿ 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 ನಮ್ಮ ಮನಸ್ಸಲ್ಲಿ ಆ ನೆಗೆಟಿವ್ ಆದ ಆಲೋಚನೆಗಳನ್ನ ನಾವು ಸೃಷ್ಟಿ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇಲ್ಲಿಯವರೆಗೂ ಯಾವ ರೀತಿ ನೆಗೆಟಿವ್ ಆಲೋಚನೆಗಳಿರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಈಗ ಮೇಡಮ್ ಏನ್ ಹೇಳ್ತಾರೆ ಅಂದ್ರೆ, ನಮಗೆ ಪ್ರತಿ ಸಲ ನೆಗೆಟಿವ್ ಆಲೋಚನೆ ಬಂದಾಗ ಅದರ ಬದಲು ಒಂದು ದಿವ್ಯವಾದ ಆಲೋಚನೆಯನ್ನ ಸೃಷ್ಟಿ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಏನದು ದಿವ್ಯವಾದ ಒಂದು ಆಲೋಚನೆ ಅಂದ್ರೆ, ನಾನು ದಿವ್ಯವಾದ ಆರೋಗ್ಯದೊಂದಿಗೆ, ದಿವ್ಯವಾದ ಆಯುಷ್ಯದೊಂದಿಗೆ, ಆನಂದದೊಂದಿಗೆ, ಅಷ್ಟೈಶ್ವರ್ಯಗಳೊಂದಿಗೆ, ಆತ್ಮಜ್ಞಾನದೊಂದಿಗೆ ವಿಶ್ವಕ್ಕೆ ಸೇವೆ ಮಾಡ್ತಾ ಸರ್ವ ಸಮೃದ್ಧಿಯಾಗಿ ಇದ್ದೀನಿ. ಈ ಒಂದು ಆಲೋಚನೆಯನ್ನ ನೀವು ಪ್ರತಿ ಕ್ಷಣ ಮಾಡ್ತಾ ಇದ್ರೆ ಅದಕ್ಕೆ ತಕ್ಕ ಶರೀರ ನಿಮಗೆ ಸೃಷ್ಟಿ ಆಗುತ್ತೆ. ಮಾಸ್ಟರ್ಸ್ ಇನ್ನೊಮ್ಮೆ ಹೇಳ್ತೀನಿ, ನಾನು ದಿವ್ಯವಾದ ಆರೋಗ್ಯದೊಂದಿಗೆ, ದಿವ್ಯವಾದ ಆಯುಷ್ಯದೊಂದಿಗೆ, ಆನಂದದೊಂದಿಗೆ, ಅಷ್ಟೈಶ್ವರ್ಯಗಳೊಂದಿಗೆ, ಆತ್ಮಜ್ಞಾನದೊಂದಿಗೆ ವಿಶ್ವಕ್ಕೆ ಸೇವೆ ಮಾಡ್ತಾ ಸರ್ವ ಸಮೃದ್ಧಿಯಾಗಿ ಇದ್ದೀನಿ. ನೋಡಿ, ಇದರಲ್ಲಿ ಎಲ್ಲ ಬಂತು. ಐಶ್ವರ್ಯ ಬಂತು, ಆರೋಗ್ಯ ಬಂತು, ಆನಂದ ಬಂತು, ಆತ್ಮಜ್ಞಾನನೂ ಬಂತು. ಜೊತೆಗೆ ವಿಶ್ವದ ಸೇವೆ ಕೂಡ ಇದರಲ್ಲಿ ನಾವು ಸೇರಿಸ್ಕೊಂಡಿದೀವಿ. ಸೊ ಯಾವಾಗ್ಲೂ ಸೀನಿಯರ್ ಮಾಸ್ಟರ್ಸ್ ಹೇಳ್ತಾರೆ, ನೀವು ಏನೇ ಕೇಳ್ಕೊಂಡ್ರು ಅದರಲ್ಲಿ ನೀವು ಯೂನಿವರ್ಸ್ ಅನ್ನ ಸೇರಿಸ್ಕೊಂಡ್ರೆ ನಿಮ್ಗೆ ಖಂಡಿತ ಒಳ್ಳೆ ಒಳ್ಳೆ ಪರಿಣಾಮ ಬರುತ್ತೆ ಅಂತ ಯಾವಾಗ್ಲೂ ಸೀನಿಯರ್ ಮಾಸ್ಟರ್ಸ್ ಹೇಳ್ತಾ ಇರ್ತಾರೆ. ಆದ್ರಿಂದ ಈ ಒಂದು ಆಲೋಚನೆಯನ್ನ ನೀವು ಪ್ರತಿ ಕ್ಷಣ ಮಾಡ್ತಾ ಇದ್ರೆ ಅದಕ್ಕೆ ತಕ್ಕ ಶರೀರ ನಿಮಗೆ ಸೃಷ್ಟಿ ಆಗತ್ತಂತೆ. ಅನಾರೋಗ್ಯ ಸಮಸ್ಯೆಗಳು ಇರೋದಿಲ್ಲ, ಸಂಬಂಧ ಬಾಂಧವ್ಯಗಳ ಸಮಸ್ಯೆ ಇರೋದಿಲ್ಲ, ಹಣದ ಸಮಸ್ಯೆ
ಇರುವುದಿಲ್ಲ. ಯಾಕೆ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್. ನಾವು ಸೃಷ್ಟಿಗೆ ಸರ್ವ ಸಮೃದ್ಧಿ ಆಗಿದ್ದೀವಿ ಅನ್ನುವ ಆಲೋಚನೆಯನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನಾವು ಯಾವಾಗಲೂ ದಿವ್ಯವಾದ ಆಲೋಚನೆಯೊಂದಿಗೆ ಇರಬೇಕು. ಆದ್ರಿಂದ ಈ ಒಂದು ಅಫರ್ಮೇಶನ್ ಅನ್ನು ನಾನು ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ಎಲ್ರು ಬರ್ಕೊಳ್ಳಿ. ನಾನು ದಿವ್ಯವಾದ ಆರೋಗ್ಯದೊಂದಿಗೆ, ದಿವ್ಯವಾದ ಆಯುಷ್ಯದೊಂದಿಗೆ, ಆನಂದದೊಂದಿಗೆ, ಅಷ್ಟೈಶ್ವರ್ಯಗಳೊಂದಿಗೆ, ಆತ್ಮಜ್ಞಾನದಿಂದ ವಿಶ್ವಕ್ಕೆ ಸೇವೆ ಮಾಡ್ತಾ ಸರ್ವ ಸಮೃದ್ಧಿಯಾಗಿ ಇದ್ದೀನಿ. ಇದನ್ನ ಪ್ರತಿದಿನ ಎಷ್ಟು ಸಲ ಸಾಧ್ಯವೋ ಅಷ್ಟು ಸಲ ನೀವು ಹೇಳ್ಕೊಳ್ಳಿ. ಜೊತೆಗೆ ಇದನ್ನ ಬರೀರಿ. ನೀವು ಹೆಚ್ಚು ಹೆಚ್ಚು ಇದನ್ನ ಬರೆದಾಗ ಅದು ನಿಮ್ಮ ಸುಪ್ತ ಮನಸ್ಸಿಗೆ ಹೋಗಿ ಅಲ್ಲಿ ಸ್ಟೋರ್ ಆಗುತ್ತೆ. ಆದ್ರಿಂದ ಸುಪ್ತ ಮನಸ್ಸು ಏನ್ ಮಾಡುತ್ತೆ ಅಂದ್ರೆ ಈ ಸಂದೇಶವನ್ನ ನಮ್ಮ ಶರೀರಕ್ಕೆ ಕಳಿಸ್ತಾ ಇರುತ್ತೆ. ಸೊ ಇನ್ನು ಮೇಡಮ್ ಏನ್ ಹೇಳ್ತಾರೆ ಅಂದ್ರೆ ಸಂಬಂಧ ಬಾಂಧವ್ಯಗಳ ಕುರಿತು ನಮ್ಮಲ್ಲಿ ಯಾವ ರೀತಿ ನೆಗೆಟಿವ್ ಆಲೋಚನೆಗಳು ಇರುತ್ತೆ ಅಂತ ವಿವರಿಸ್ತಾ ಬಂದಿದ್ದಾರೆ. ಎಲ್ರೂ ನನ್ನ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಬಿಡೋದಿಲ್ಲ. ನಾವು ಹೇಳ್ತಾ ಇರ್ತೀವಿ, ಸೊ ನನ್ಗೆ ಏನ್ ಅನ್ಸುತ್ತೋ ನಾನು ಹೇಳಕ್ಕೆ ಕೊಡೋದಿಲ್ಲ, ನನ್ ಬಾಯಿ ಮುಚ್ಚಿಸ್ಬಿಡ್ತಾರೆ ಅಂತ ನಾವು ಹೇಳ್ತಾ ಇರ್ತೀವಿ. ನನಗೆ ಯಾರೂ ಇಲ್ಲ, ನಾನಂದ್ರೆ ಯಾರಿಗೂ ಇಷ್ಟ ಇಲ್ಲ. ನೋಡಿ ಫ್ರೆಂಡ್ಸ್, ನಮಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುವ ಕಾರಣ ನಮಗೆ ಈ ತರ ಆಲೋಚನೆಗಳು ಬರ್ತಾ ಇರುತ್ತೆ ಅಂತೆ. ನನಗೆ ಯಾರೂ ಇಲ್ಲ, ನನ್ನನ್ನ ಯಾರೂ ಇಷ್ಟಪಡಲ್ಲ ಅನ್ನುವ ಭಾವನೆ ಇರೋರು ಹೆಚ್ಚಾಗಿ ಒಂದು ಪ್ರೀತಿಯ ಸೆಳೆತಕ್ಕೆ ಸಿಕ್ಕಿ ಹಾಕಿಕೊಳ್ತಾರೆ. ಎದುರಿಗೆ ಇರೋರು ಹೊಗಳಿದ್ರೆ ನಮ್ಗೆ ಆನಂದ, ನಮ್ಮ ಸಂತೋಷವನ್ನ ಇನ್ನೊಬ್ಬರ ಕೈಯಲ್ಲಿ ನಾವು ಇಡ್ತಾ ಇದ್ದೀವಿ. ಅದು ಸರಿಯಲ್ಲ. ನಮ್ಮ ಆನಂದ ನಮ್ಮಲ್ಲೇ ಇರ್ಬೇಕು. ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ನಲ್ಲೇ ಇರ್ಬೇಕು. ಇದಕ್ಕೆ ಪರಿಹಾರ ಧ್ಯಾನ ಮಾರ್ಗ ಒಂದೇ. ನೋಡಿ, ಯಾರು ಹೊಗಳ್ತಾರೋ ಅವರನ್ನೇ ನಾವು ಹೆಚ್ಚು ಹೆಚ್ಚು ಇಷ್ಟಪಡ್ತೀವಿ. ಅವ್ರ ಜೊತೆ ಇರೋದಕ್ಕೆ ನಾವು ಇಷ್ಟಪಡ್ತಾ ಹೋಗ್ತೀವಿ. ಯಾಕೆಂದ್ರೆ ನಮ್ಮಲ್ಲಿ ಆ ಒಂದು ಕೀಳಿರಿಮೆ ಇದೆ, ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ. ಸೊ ಅದೆಲ್ಲವೂ ಹೋಗ್ಬೇಕು ಅಂತಂದ್ರೆ ಧ್ಯಾನ ಮಾರ್ಗ ಒಂದೇ ಕಾರಣ. ನೋಡಿ ಫ್ರೆಂಡ್ಸ್, ನಾನು ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ನನ್ನಲ್ಲಿ ಆತ್ಮವಿಶ್ವಾಸ ತುಂಬಾ ಕಡಿಮೆ ಇತ್ತು. ನಾನು ಯಾವಾಗ ಧ್ಯಾನಕ್ಕೆ ಬಂದೆ ನನಗೆ ಮೊದಲೇದಾಗಿ ಸಿಕ್ಕಿದೆ ಈ ಆತ್ಮವಿಶ್ವಾಸ. ಯಾಕೆ ಅಂದ್ರೆ ಇದರಲ್ಲಿ ನಮ್ಮನ್ನ ನಾವು ಪ್ರೀತಿ ಮಾಡೋದು ಮೊದಲು ನಮ್ಗೆ ಸಿಗುತ್ತೆ. ನಮ್ಮ ಆತ್ಮದ ಒಂದು ಪ್ರೀತಿಯನ್ನ ನಾವು ಮಾಡ್ತೀವಿ. ಇಲ್ಲಿ ಆತ್ಮವಿಶ್ವಾಸ ಅನ್ನೋದು ಧ್ಯಾನದಕ್ಕೆ ಬಂದ ತಕ್ಷಣ ನಮ್ಗೆ ಮೊದಲು ಬರೋದೇ ಒಂದು ಕಾಣಿಕೆ ಅಂತ ಹೇಳ್ಬೋದು, ಆತ್ಮವಿಶ್ವಾಸ. ಇನ್ನು ನನ್ನ ದಾರಿಗೆ ನನ್ನ ಬಿಡ್ತಾ ಇಲ್ಲ, ಪ್ರತಿಯೊಂದಕ್ಕೂ ನನ್ನನ್ನೇ ಚುಚ್ಚಿ ಮಾತನಾಡ್ತಾರೆ. ಇನ್ನು ಗಂಡ ಹೆಂಡತಿ ಯಾವಾಗ್ಲೂ ಒಬ್ರನ್ನೊಬ್ರು ದೂರ್ತಾ ಇರ್ತಾರೆ, ಬ್ಲೇಮ್ ಮಾಡ್ತಾ ಇರ್ತಾರೆ, ಜಗಳ ಆಡ್ತಾ ಇರ್ತಾರೆ. ಯಾಕೆ ಅಂದ್ರೆ ಅವರಿಬ್ಬರ ಮಧ್ಯೆ ಪ್ರೀತಿ ಇಲ್ಲ. ಪ್ರೀತಿ ಇಲ್ಲದ ಕಾರಣ ನಿಂದು ತಪ್ಪು ಅಂತ ಗಂಡ, ನಿಂದು ತಪ್ಪು ಅಂತ ಹೆಂಡತಿ ಯಾವಾಗ್ಲೂ ಜಗಳ ಮಾಡ್ತಾ ಇರ್ತಾರೆ. ಈಗ ನೋಡಿ, ಮನೆಯಲ್ಲಿ ನಿಮ್ಮ ಮಗು ಎಷ್ಟು ಗಲಾಟೆ ಮಾಡ್ತಾ ಇರುತ್ತೆ, ಎಷ್ಟು ತಪ್ಪು ಕೆಲಸಗಳನ್ನ ಮಾಡ್ತಾ ಇರುತ್ತೆ, ಆದ್ರೂ ನಿಮ್ಗೆ ಆ ಮಗು ಮೇಲೆ ಕೋಪ ಬರಲ್ಲ. ಅದರ ಬದಲು ಆನಂದ. ಯಾಕೆಂದ್ರೆ ಆ ಮಗು ಮೇಲೆ ನಿಮ್ಗೆ ಅಷ್ಟೊಂದು ಪ್ರೀತಿ, ಅನ್ಕಂಡೀಷನಲ್ ಲವ್. ಇದೇ ತರ ಪ್ರೀತಿ ಗಂಡ ಹೆಂಡತಿ ನಡುವೆ ಇದ್ರೆ ಯಾವ ಜಗಳ ಅವರಲ್ಲಿ ಬರೋದಿಲ್ಲ. ಅವರ ಒಂದು ಸಂಬಂಧ ಯಾವಾಗ್ಲೂ ಆನಂದದಿಂದ ಇರುತ್ತೆ. ಯಾಕೆ ಇಲ್ಲಿ ಗಂಡ ಹೆಂಡತಿ ಬಗ್ಗೆ ನಾವು ಒಂದು ತಿಳ್ಕೊಬೇಕಂದ್ರೆ ಮಾಸ್ಟರ್ಸ್, ಯಾರೂ ಪರ್ಫೆಕ್ಟ್ ಆಗಿರೋದಿಲ್ಲ. ಅವರಲ್ಲಿ ಎಷ್ಟೋ ತಪ್ಪುಗಳಿರ್ಬೋದು, ನಮ್ಮಲ್ಲಿ ಎಷ್ಟೋ ತಪ್ಪುಗಳಿರ್ಬೋದು. ಅವ್ರು ಬೆಳೆದಿರೋ ವಾತಾವರಣ ಬೇರೆ, ನಾವು ಬೆಳೆದಿರೋ ವಾತಾವರಣ ಬೇರೆ. ಸೊ ಒಂದೇ ಮನೆಯಲ್ಲಿ ಅಣ್ಣ ತಮ್ಮಂದ್ರ ಅಕ್ಕ ತಂಗಿಯರಲ್ಲೇ ಎಷ್ಟೋ
ವ್ಯತ್ಯಾಸಗಳಿರುತ್ತೆ ಅಂದ್ಮೇಲೆ ಗಂಡ ಹೆಂಡತಿಯಲ್ಲಿ ಸ್ವಭಾವದಲ್ಲಿ ಅವರ ಒಂದು ದಿನಚರಿಯಲ್ಲಿ ಎಲ್ಲವೂ ವ್ಯತ್ಯಾಸಗಳಿದ್ದೇ ಇರುತ್ತೆ. ಆದ್ರೂ ಕೂಡ ಆ ಪ್ರೀತಿ ಅನ್ನೋದನ್ನ ನಾವು ಒಂದು ಬೇಸಾಗಿ ಅಂದ್ರೆ ಒಂದು ಮೂಲಭೂತ ಫೌಂಡೇಶನ್ ಅಂತ ಹೇಳ್ಬೋದು, ಬುನಾದಿಯಾಗಿ ಮಾಡಿಕೊಂಡಾಗ ಅಲ್ಲಿ ಯಾವುದೇ ತಪ್ಪಾಗಿ ಕಾಣೋದಿಲ್ಲ. ಎಲ್ಲವೂ ಆ ಪ್ರೀತಿಯಲ್ಲಿ ಮುಚ್ಚಿ ಹೋಗುತ್ತೆ. ಇದನ್ನೇ ಮೇಡಮ್ ಹೇಳ್ತಾ ಇದ್ದಾರೆ. ಸೊ ನನ್ನನ್ನ ಯಾರು ಪ್ರೀತಿ ಮಾಡಲ್ಲ, ನಾನ್ ಹೇಳೋದು ಯಾರು ಕಿವಿಗೆ ಹಾಕೊಳ್ಳಲ್ಲ. ಇವು ಕೂಡ ಸಂಬಂಧಗಳಲ್ಲಿ ಕಂಪ್ಲೇಂಟ್ಸ್. ನೋಡಿ, ನನ್ನನ್ನು ಯಾರು ಪ್ರೀತಿ ಮಾಡಲ್ಲ ಅಂತ ನಾವು ಹೇಳೋ ಬದಲು ನಮ್ಮನ್ನ ನಾವು ಪ್ರೀತಿಸ್ಬೇಕು. ನಮ್ಮಲ್ಲಿ ಹುಟ್ಟಿದ ಆ ಪ್ರೀತಿ ನಮ್ಮಲ್ಲಿ ತುಂಬಿಕೊಂಡು ಎಲ್ಲರಿಗೂ ಹಂಚುವ ಹಾಗಾಗತ್ತೆ. ಸೊ ನಮ್ಮಲ್ಲಿ ಪ್ರೀತಿಯನ್ನ ಕರುಣೆಯನ್ನ ತುಂಬಿಕೊಂಡು ಎಲ್ಲರಿಗೂ ಹಂಚಬೇಕು. ಎಲ್ಲಿಂದಲೋ ಪ್ರೀತಿ ಬರ್ಬೇಕು, ಯಾರೋ ನನ್ನನ್ನ ಪ್ರೀತಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಎಲ್ಲರ ಬಗ್ಗೆ, ಸಮಸ್ತ ಸೃಷ್ಟಿಯ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಮರಗಿಡಗಳ ಮೇಲೆ, ಎಲ್ಲರ ಮೇಲೆ ನಮ್ಗೆ ಪ್ರೀತಿ ಇರ್ಬೇಕು. ಸೊ ನಮ್ಮನ್ನ ನಾವು ಪ್ರೀತಿಸ್ಬೇಕು. ಹಾಗೆ ಸೃಷ್ಟಿಯಲ್ಲಿನ ಪ್ರತಿ ಒಂದನ್ನು ನಾವು ಪ್ರೀತಿಸ್ಬೇಕು. ನಾನು ಏಕಾಂಗಿ, ನನ್ನನ್ನ ಎಲ್ಲರೂ ಅವಮಾನ ಮಾಡ್ತಾರೆ, ನನ್ಗೆ ಯಾರೂ ಇಲ್ಲ, ಮನೆಯಲ್ಲಿ ಎಷ್ಟೋ ಜನ ಇದ್ರು ಆ ಒಂದು ಏಕಾಂಗಿತನ ಭಾವನೆ ಇರುತ್ತೆ. ಯಾಕೆ ಅಂದ್ರೆ ಅವರು ತಮ್ಮನ್ನ ತಾವು ಪ್ರೀತಿಸೋದಿಲ್ಲ. ಆದ್ರಿಂದ ಅವರು ಒಬ್ಬಂಟಿಗರಾಗಿ ಫೀಲ್ ಆಗ್ತಾರೆ. ಯಾವಾಗ ಅವ್ರು ತಮ್ಮನ್ನ ತಾವು ಪ್ರೀತಿಸ್ಕೊಳ್ತಾರೋ ಆಗ ಯಾವ ಒಂದು ನೆಗೆಟಿವ್ ಫೀಲಿಂಗು ಇರೋದಿಲ್ಲ. ಸೊ ಗಂಡ ಹೆಂಡತಿ ಸಂಬಂಧ ಸರಿ ಇಲ್ಲ ಅಂತಂದ್ರೆ ಲೂಯಿಸೆ ಮೇಡಮ್ ಏನ್ ಹೇಳ್ತಾರೆ ಅಂದ್ರೆ, ನಿನ್ನ ಗಂಡ ನಿನ್ನ ಜೊತೆ ಅಥವಾ ನಿನ್ನ ಹೆಂಡತಿ ನಿನ್ನ ಜೊತೆ ಹೇಗಿರ್ಬೇಕು ಅದನ್ನ ಊಹಿಸ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ಕಲ್ಪನೆ ವಾಸ್ತವ ರೂಪವನ್ನ ತಾಳುತ್ತೆ. ಫ್ರೆಂಡ್ಸ್, ನಿಮ್ಗೆ ಗೊತ್ತಿದೆ ಲಾ ಆಫ್ ಅಟ್ರಾಕ್ಷನ್. ನಾವು ಏನನ್ನ ಆ ಒಂದು ಬ್ರಹ್ಮಾಂಡಕ್ಕೆ ಕಳಿಸ್ತೀವೋ ಅದು ನಮಗೆ ಮ್ಯಾನಿಫೆಸ್ಟ್ ಆಗುತ್ತೆ, ಅದು ನೆರವೇರುತ್ತೆ. ಸೊ ಈ ಆಕರ್ಷಣ ಸಿದ್ಧಾಂತ ತುಂಬಾ ತುಂಬಾ ಕೆಲಸ ಮಾಡುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಒಂದು ಅಯಸ್ಕಾಂತ ತರ ಇದ್ದೀವಿ. ತುಂಬಾ ಆ ಗಟ್ಟಿಯಾದ ಅಯಸ್ಕಾಂತ, ಸ್ಟ್ರಾಂಗ್ ಆಗಿರುವಂತ ಮ್ಯಾಗ್ನೆಟ್. ನಾವು ಬಿಡುಗಡೆ ಮಾಡುವ ಪ್ರತಿ ಆಲೋಚನೆ ಬ್ರಹ್ಮಾಂಡಕ್ಕೆ ಹೋಗಿ ಅದು ನೆರವೇರುತ್ತೆ. ಆದ್ರಿಂದ ನಿಮಗೆ ನಿಮ್ಮ ಗಂಡ ಹೊರಗಡೆ ಕರ್ಕೊಂಡು ಹೋಗ್ಬೇಕು, ನೀವು ಕೇಳಿದ್ದೆಲ್ಲಾ ಕೊಡಿಸ್ಬೇಕು, ನಿಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕು, ನಿಮಗೆ ತುಂಬಾ ಸುಖವಾಗಿ ಇಡ್ಬೇಕಾ, ಈ ಕೋರಿಕೆಗಳು ನಿಮಗೆ ಆಲ್ರೆಡಿ ಸಿಕ್ಕ ಹಾಗೆ ಆನಂದದಿಂದ ಇರುವ ಹಾಗೆ ನೀವು ಪ್ರತಿದಿನ ನೀವು ಕಲ್ಪನೆ ಮಾಡ್ಕೊಳ್ಳಿ, ನಿಮಗೆ ಖಂಡಿತ ಎಲ್ಲವೂ ನೆರವೇರುತ್ತೆ ಅಂತ ಮೇಡಮ್ ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ಇದನ್ನ ನಾನು ಕೂಡ ಎಷ್ಟೋ ಜನ ಕಂಪ್ಲೇಂಟ್ ಮಾಡಿದಾಗ ಟ್ರಯಲ್ ಮಾಡಿಸಿದ್ದೀನಿ. ಅವರ ಪ್ರತಿದಿನ ಅವರ ಗಂಡ ಹೇಗಿರ್ಬೇಕೋ ಹಾಗೆ ಊಹೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಪ್ರತಿದಿನ ಅಡಿಗೆ ಮಾಡುವಾಗ ನೀವು ಕೈಯಲ್ಲಿ ಸ್ವಲ್ಪ ನೀರನ್ನ ತಗೊಂಡು ಆ ನೀರನ್ನ ನಿಮ್ಮ ಒಂದು ಆಲೋಚನೆ, ನಿಮ್ಗೆ ಏನ್ ಬೇಕೋ ಆ ಆಲೋಚನೆಯನ್ನ ಬಿಡುಗಡೆ ಮಾಡಿ ಆ ನೀರನ್ನ ಅಡಿಗೆಯಲ್ಲ ಹಾಕ್ಬೇಕು. ಹಾಗೆ ಪ್ರತಿದಿನ ನಿಮಗೆ ಯಾರು ಬದಲಾಗ್ಬೇಕು ಅವರಿಗೆ ನೀರು ಕೊಡ್ಬೇಕಾದ್ರೆ, ಊಟಕ್ಕೆ ಬಡಿಸ್ಬೇಕಾದ್ರೆ ಅದೇ ಒಂದು ಆಲೋಚನೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ಆ ನೀರಿನಲ್ಲಿ ಆ ಸಂಕಲ್ಪವನ್ನ ಬಿಡುಗಡೆ ಮಾಡಿ ಅವರಿಗೆ ಕೊಡ್ತಾ ಬಂದಾಗ ಅವ್ರು ಖಂಡಿತ ಬದಲಾಗಿದ್ದಾರೆ. ಯಾರು ತುಂಬಾ ಕುಡಿತಾ ಇರ್ತಾರೆ ಅವ್ರು ಕುಡಿತವನ್ನ ಬಿಟ್ಟು ಧ್ಯಾನಕ್ಕೆ ಬಂದಿದ್ದಾರೆ. ಸೊ ಫ್ರೆಂಡ್ಸ್, ಎಲ್ಲದಕ್ಕೂ ಮೂಲ ಇಲ್ಲಿ ಊಹಾಶಕ್ತಿ ನಿಜ, ಆದ್ರೆ ನಮ್ಮಲ್ಲಿ ಒಂದು ಎನರ್ಜಿ ಇರ್ಬೇಕು, ಶಕ್ತಿ ಇರ್ಬೇಕು ಅಂದ್ರೆ ಧ್ಯಾನ ಒಂದೇ ಅದಕ್ಕೆ ಒಂದು ಫೌಂಡೇಶನ್ ಅಂತ ನಾವು ಪದೇ ಪದೇ ತಿಳ್ಕೋಬೇಕು. ಸೊ ನಮ್ಮಲ್ಲಿ ಸಾಕಷ್ಟು ಎನರ್ಜಿ ಇದ್ದಾಗ ನಾವು ಏನು ಒಂದು ಆಲೋಚನೆಯನ್ನ ಬಿಡುಗಡೆ ಮಾಡ್ತೀವಿ ಖಂಡಿತ ಅದು ನೆರವೇರುತ್ತೆ. ಸೊ ಇನ್ನು ಆರ್ಥಿಕ ಪರಿಸ್ಥಿತಿ ಕುರಿತು ನಮ್ಗೆ ಯಾವ್ಯಾವ ರೀತಿ ನೆಗೆಟಿವ್ ಆಲೋಚನೆಗಳಿದೆ ತಿಳ್ಕೊಳ್ಳೋಣ.
ನನ್ನ ಹತ್ರ ಯಾವಾಗ್ಲೂ ಹಣ ಉಳಿಯೋದಿಲ್ಲ, ಸಮಯಕ್ಕೆ ಸರಿಯಾಗಿ ನನ್ನ ಹತ್ರ ಹಣ ಇರೋದಿಲ್ಲ. ನೋಡಿ, ಎಷ್ಟೋ ಜನ ನಾವು ಹೇಳ್ತಾ ಇರ್ತೀವಿ, ಎಷ್ಟು ವೇಗವಾಗಿ ಹಣ ನನ್ನ ಕೈಗೆ ಬರುತ್ತೋ ಅಷ್ಟೇ ವೇಗವಾಗಿ ನನ್ನ ಕೈಯಿಂದ ಜಾರಿ ಹೋಗುತ್ತೆ. ನನ್ನ ಖರ್ಚಿಗೆ ನನ್ನ ಹಣ ಸಾಕಾಗ್ತಾ ಇಲ್ಲ, ಎಲ್ರೂ ನನ್ನ ಹಣವನ್ನೇ ಹೊಡೆಯೋದಕ್ಕೆ ನೋಡ್ತಾರೆ. ಈ ತರ ನೆಗೆಟಿವ್ ಆಲೋಚನೆಗಳು ನಮ್ಮ ಹತ್ರ ಇರುತ್ತೆ. ಹಾಗಿದ್ದಾಗ ಯೂನಿವರ್ಸ್ನಿಂದ, ಬ್ರಹ್ಮಾಂಡದಿಂದ ನಿಮ್ಗೆ ಅಂತಹದೇ ಪರಿಸ್ಥಿತಿಗಳು ಬಂದು ಹಾಗೇ ನಮ್ಮ ಜೀವನದಲ್ಲಿ ಮುಂದುವರಿಯುತ್ತೆ. ಅದರ ಬದಲಾಗಿ ನನ್ನ ಹತ್ರ ಯಾವಾಗ್ಲೂ ಸಾಕಷ್ಟು ಹಣ ಇರುತ್ತೆ, ನನ್ನ ಖರ್ಚಿಗೆ ಸರಿ ಹೋಗುವಷ್ಟು ಹಣ ನನ್ನ ಹತ್ರ ಇದೆ, ಜೊತೆಗೆ ಒಂದು ಚೆಕ್ ಮೇಲೆ ನಿಮಗೆ ಒಂದು 10 ಲಕ್ಷ ಬರುತ್ತೆ ಅಂತ ನೀವು ಬರೀರಿ. ಆ ರೀತಿ ಚೆಕ್ಗಳನ್ನ ನಿಮ್ಮ ರೂಮಲ್ಲಿ ಸುತ್ತಲೂ ಅಂಟಿಸಿಟ್ಕೊಳ್ಳಿ. ನಿಜವಾಗಿ ನಿಮ್ಗೆ ಅಷ್ಟು ದುಡ್ಡು ಬಂದಾಗ ನಿಮ್ಗೆ ಎಷ್ಟು ಆನಂದ ಆಗತ್ತೆ. ಈಗಲೇ ಆನಂದವನ್ನ ಅನುಭವಿಸಿ. ಖಂಡಿತ ನಿಮ್ಗೆ ಯಾರಿಂದಲಾದ್ರೂ ಆ ಹಣ ಬರುತ್ತೆ. ಈ ವಿಷಯವನ್ನ ನಾವು ರಹಸ್ಯ ಪುಸ್ತಕದಲ್ಲೂ ಕೂಡ ಎಷ್ಟೋ ಉದಾಹರಣೆಗಳ ಮೂಲಕ ನಾವು ತಿಳ್ಕೊಂಡಿದೀವಿ. ದಯವಿಟ್ಟು ಯಾರು ಆ ಪುಸ್ತಕವನ್ನ ಓದಿಲ್ಲ ಅಂದ್ರೆ ಖಂಡಿತ ರಹಸ್ಯ ಪುಸ್ತಕವನ್ನ ತರಿಸ್ಕೊಂಡು ಓದಿ. ಸೊ ನಾನ್ ಮಾಡ್ಬೇಕು ಅಂದ್ಕೊಂಡಿರೋದನ್ನ ಮಾಡುವುದಕ್ಕೆ ಆಗ್ತಾ ಇಲ್ಲ. ಒಂದು ಬಿಸ್ನೆಸ್ ಮಾಡ್ಬೇಕಾದ್ರು, ಒಂದು ಜಾಬ್ ಮಾಡ್ಬೇಕಾದ್ರು ಈ ತರ ಯಾಕೆ ಆಲೋಚನೆ ಮಾಡ್ತಾರೆ ಅಂದ್ರೆ ಅವರಲ್ಲಿ ಅಸಂತೃಪ್ತಿ, ಇದ್ದುದರಲ್ಲಿ ತೃಪ್ತಿ ಪಡದೆ ಇನ್ನೂ ಏನೋ ಮಾಡ್ಬೇಕು, ಇನ್ನೂ ಏನೋ ಮಾಡ್ಬೇಕು ಅನ್ನುವ ತಪ್ಪನೆ. ಆದ್ರಿಂದ ಈ ಮಾತುಗಳನ್ನ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ನಾನು ಯಾರನ್ನೂ ಮೆಚ್ಚಿಸೋಕೆ ಆಗ್ತಾ ಇಲ್ಲ. ನೋಡಿ, ಪಕ್ಕದವರು ಹೊಗಳಿದ್ರೆ ನಮ್ಗೆ ಆನಂದ, ಹಾಗಿಲ್ಲದೆ ನಾವು ಯಾವ ಕೆಲಸ ಮಾಡಿದ್ರು ನಮ್ಗೆ ಆನಂದ ಸಂತೋಷ ಸಿಗುತ್ತೋ ಮೊದಲು ಅದನ್ನ ತಿಳ್ಕೋಬೇಕು. ಬಿಟ್ರೆ ಅವ್ರನ್ನ ಮೆಚ್ಚಿಸ್ಬೇಕು, ಇವ್ರು ನನ್ನ ಹೊಗಳ್ಬೇಕು ಅಂತ ಅವ್ರಿಗೆ ಇಷ್ಟ ಇರೋ ಕೆಲಸ ಮಾಡ್ತಾ ಹೋದಾಗ ಖಂಡಿತ ನಮ್ಗೆ ಸಂತೋಷ ಸಿಗೋದಿಲ್ಲ. ನಮ್ಮ ಮನಸ್ಸಿಗೆ, ನಮ್ಮ ಆತ್ಮಕ್ಕೆ ಏನು ತೃಪ್ತಿ ಕೊಡುತ್ತೋ ಅದನ್ನ ಮಾಡ್ತಾ ಹೋದಾಗ ನಮ್ಮ ಒಳಗಿನ ಆನಂದ ಹೆಚ್ಚಾಗತ್ತೆ. ನಾನು ಏನ್ ಮಾಡ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ, ಇದು ಒಂದು ನೆಗೆಟಿವ್ ಆಲೋಚನೆ. ನನ್ನ ಟೈಮ್ ಯಾವಾಗ್ಲೂ ಚೆನ್ನಾಗಿರಲ್ಲ, ನನಗೆ ತುಂಬಾ ಆಸೆಗಳಿವೆ, ಅವು ಯಾವಾಗ ನೆರವೇರುತ್ತೋ ಏನೋ. ಸೊ ಇವುಗಳನ್ನ ಗುರುತಿಸಿ ಅವುಗಳನ್ನ ನಿಮ್ಮ ಮನಸ್ಸಿನಿಂದ ತೆಗೆದು ಹಾಕ್ಬೇಕು. ನನ್ನಲ್ಲಿ ಯಾವ ಟ್ಯಾಲೆಂಟು ಇಲ್ಲ, ಇದು ಒಂದು ನೆಗೆಟಿವ್ ಥಾಟ್. ಈ ಒಂದು ನೆಗೆಟಿವ್ ಆಲೋಚನೆ ಯಾರಿಗೆ ಬರುತ್ತೆ ಅಂದ್ರೆ ಯಾರು ಸೋಮಾರಿ ಆಗಿರ್ತಾರೋ, ಟೈಮ್ ಸರಿಯಾಗಿ ಯಾವುದೇ ಕೆಲಸ ಮಾಡುವುದಿಲ್ಲವೋ ಅವರು ಈ ರೀತಿಯಾಗಿ ಹೇಳ್ತಾ ಇರ್ತಾರೆ. ಪ್ರತಿ ಒಬ್ಬರಿಗೂ ಯಾವುದಾದ್ರೂ ಒಂದ್ರಲ್ಲಿ ಆಸಕ್ತಿ, ಅವರಲ್ಲಿ ಒಂದು ಟ್ಯಾಲೆಂಟು ಇದ್ದೇ ಇರುತ್ತೆ. ಅದನ್ನ ಗುರುತಿಸ್ಕೊಂಡು ನಿಮ್ಮ ಸಮಯವನ್ನ ಅದರಲ್ಲಿ ವಿನಿಯೋಗಿಸ್ಕೊಳ್ಬೇಕು. ಉದಾಹರಣೆಗೆ ಒಬ್ರು ಸಂಗೀತದಲ್ಲಿ ಆಸಕ್ತಿ ಇರುತ್ತೆ, ಒಬ್ಬರಿಗೆ ಡ್ಯಾನ್ಸ್ ಅಲ್ಲಿ ಆಸಕ್ತಿ ಇರುತ್ತೆ, ಒಬ್ಬರಿಗೆ ಅಡಿಗೆಯನ್ನ ಕಲ್ತು ಅದನ್ನ ತಿಳಿಸೋದಕ್ಕೆ ಆಸಕ್ತಿ ಇರುತ್ತೆ, ಮತ್ತೆ ಕೆಲವರಿಗೆ ಕೈ ಕೆಲಸ ಕ್ರಾಫ್ಟ್ ಅದ್ರೆಲ್ಲ ಆಸಕ್ತಿ ಇರುತ್ತೆ, ಒಬ್ಬರಿಗೆ ಪುಸ್ತಕವನ್ನ ಓದಿ ಆ ವಿಷಯಗಳನ್ನ ಹೇಳೋದಕ್ಕೆ ಆಸಕ್ತಿ ಇರುತ್ತೆ. ಹೀಗೆ ನಿಮ್ಮಲ್ಲಿ ಯಾವುದ್ರೆಲ್ಲ ಆಸಕ್ತಿ ಇದೆಯೋ ಅದನ್ನ ತಿಳ್ಕೊಂಡು ಗುರ್ತಿಸ್ಕೊಂಡು ಅದರ ಮೇಲೆ ನೀವು ಕೃಷಿ ಮಾಡ್ತಾ ಹೋಗ್ಬೇಕು. ಸೊ ನಾನು ಏನಾದ್ರೂ ಯಾರೂ ಆಲೋಚನೆ ಮಾಡೋದಿಲ್ಲ, ನಾನು ಯಾವ ಕೆಲಸವನ್ನು ಕ್ರಮವಾಗಿ ಮಾಡಲು ಆಗ್ತಾ ಇಲ್ಲ, ಟೆನ್ಷನ್ ಸ್ಟ್ರೆಸ್ ಇರುವವರು ನಾನು ಯಾವ ಕೆಲಸವನ್ನು ಸರಿಯಾಗಿ ಮಾಡಲು ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ತುಂಬಾ ಒತ್ತಡ ಅವ್ರ ಜೀವನದಲ್ಲಿರುತ್ತೆ, ನನಗೆ ಯಾವ ಪರಿಸ್ಥಿತಿಗಳು ಅನುಕೂಲವಾಗಿರೋದಿಲ್ಲ, ಹೀಗೆ ಹೇಳೋರಲ್ಲಿ ಮೂಢನಂಬಿಕೆಗಳು ಹೆಚ್ಚಾಗಿ ಇರುತ್ತೆ. ಮಂಗಳವಾರ ದುಡ್ಡು ಕೊಡಬಾರ್ದು, ಶುಕ್ರವಾರ ದುಡ್ಡು ಕೊಡಬಾರ್ದು ಅಂತ ಎಲ್ಲವನ್ನು ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಅಮಾವಾಸ್ಯೆ, ಆಂಧ್ರದಲ್ಲಿ ಅಮಾವಾಸ್ಯೆ ದಿನ ಏನೂ ಮಾಡೋದಿಲ್ಲ, ಆದ್ರೆ ತಮಿಳ್ನಾಡಿನಲ್ಲಿ ಅಮಾವಾಸ್ಯೆ ತುಂಬಾ ಒಳ್ಳೆಯ ದಿನ. ನೋಡಿ ಫ್ರೆಂಡ್ಸ್, ನಮ್ಮ ಭಾರತದಲ್ಲೇ ಎಷ್ಟೊಂದು ವೈವಿಧ್ಯತೆಗಳಿದೆ. ನಮ್ಮ ನಂಬಿಕೆ ನಾವು ಬದಲಾಯಿಸ್ಕೊಳ್ದೇ ಇದ್ರೆ, ನಮ್ಮ ಬಿಲೀಫ್ ಸಿಸ್ಟಮ್ ಅನ್ನ ನಾವು ಬದಲಾಯಿಸ್ಕೊಳ್ದೇ ಇದ್ರೆ ನಮ್ಗೆ ಯಾವುದೂ ಪಾಸಿಟಿವ್ ಆಗಿ ಇರೋದಿಲ್ಲ. ಮೊದಲಿನಿಂದ ಬಂದ ಯಾವುದೇ ಒಂದು ಬಿಲೀಫ್ ಸಿಸ್ಟಮ್ ಇರಬಹುದು, ನೀವು ವಿಚಾರ ಮಾಡಿ ಅದು ಕೇವಲ ಮೂಢನಂಬಿಕೆ ಅಂತ ಗೊತ್ತಾದಾಗ
ಅದನ್ನ ಬಿಡಬೇಕು. ಈ ಒಂದು ತಪ್ಪು ನಂಬಿಕೆಗಳನ್ನ, ಮೂಢನಂಬಿಕೆಗಳನ್ನ ನಾವು ಬಿಡದೇ ಇದ್ರೆ ಅದು ಒಂದು ನಮ್ಮಲ್ಲಿ ಬ್ಲಾಕ್ ಆಗಿ ಸೃಷ್ಟಿ ಆಗುತ್ತೆ. ಈ ಬ್ಲಾಕ್ ಇದೆ ಅಂದ್ರೆ ನಮ್ಮ ದೇಹಕ್ಕೆ ಎನರ್ಜಿ ಕಂಪ್ಲೀಟ್ ಆಗಿ ಫ್ಲೋ ಆಗೋದಿಲ್ಲ. ಆಗ ಏನಾಗುತ್ತೆ, ಅದು ಒಂದು ಕಾಯಿಲೆ ಬರೋದಕ್ಕೆ ಕಾರಣ ಆಗತ್ತೆ. ಸೊ ಫ್ರೆಂಡ್ಸ್, ನಮ್ಮ ಅನಾರೋಗ್ಯಕ್ಕೆ ಕಾರಣ ನಮ್ಮ ನೆಗೆಟಿವ್ ಆಲೋಚನೆಗಳು ಮತ್ತು ಮೂಢನಂಬಿಕೆಗಳು. ಇನ್ನು ಮೇಡಮ್ ಅವರು ನಮ್ಮನ್ನ ನಾವು ಹೇಗೆ ಪ್ರೀತಿಸ್ಕೋಬೇಕು, ಅಸಲು ಪ್ರೀತಿ ಅಂದ್ರೆ ಹೇಗಿರ್ಬೇಕು, ನಮ್ಮನ್ನ ನಾವು ಎಷ್ಟು ವಿಧದಲ್ಲಿ ಪ್ರೀತಿಸ್ಕೊಳ್ಳೋದಿಲ್ಲ, ನಮ್ಮನ್ನ ನಾವು ಪ್ರೀತಿಸ್ಕೊಳ್ಳೋದು ಅಂದ್ರೆ ನಮ್ಮ ಅದೃಷ್ಟವನ್ನ ನಾವು ಸೃಷ್ಟಿ ಮಾಡ್ಕೊಳ್ಳೋದು ಅಂತ. ಇಲ್ಲಿ ಪ್ರೀತಿ ಅಂದ್ರೆ ಹೇಗಿರ್ಬೇಕು ಅಂತ ಹೇಳಿದ್ದಾರೆ, ಹಾಗೆ ಪ್ರೀತಿ ಅಂದ್ರೆ ಹೇಗೆ ಇರಬಾರ್ದು ಅಂತ ಕೂಡ ಹೇಳಿದ್ದಾರೆ. ಮೊದಲು ನಾವು ಪ್ರೀತಿ ಅಂದ್ರೆ ಹೇಗಿರ್ಬೇಕು ನೋಡೋಣ. ಜೀವನ ಹೇಗೆ ಇದ್ರು ಎಲ್ಲವನ್ನೂ ಪ್ರೀತಿಸ್ಬೇಕು. ನೋಡಿ ಫ್ರೆಂಡ್ಸ್, ಜೀವನ ಅಂದ್ರೆ ಎಷ್ಟೋ ಕಷ್ಟಗಳು, ನಷ್ಟಗಳು, ಬಾಧೆಗಳು, ನೋವುಗಳು, ಪರಿಸ್ಥಿತಿಗಳು ಇರುತ್ತೆ. ಅವೆಲ್ಲವನ್ನು ನಾವು ಪ್ರೀತಿಸ್ಬೇಕು. ಅಂದ್ರೆ ಇಲ್ಲಿ ಅವನ್ನ ಅಕ್ಸೆಪ್ಟ್ ಮಾಡ್ಬೇಕು, ಅಂಗೀಕರಿಸ್ಬೇಕು ಅಂತ ಅರ್ಥ. ನಮ್ಮ ಮೇಲೆ ನಮ್ಗೆ ಪ್ರೀತಿ ಇರ್ಬೇಕು. ಈ ಸೃಷ್ಟಿಯ ಮೇಲೆ, ಇತರ ವ್ಯಕ್ತಿಗಳ ಮೇಲೆ ಪ್ರೀತಿ ಇರ್ಬೇಕು. ಸೃಷ್ಟಿಯ ಮೇಲೆ ಪ್ರೀತಿ ಇರ್ಬೇಕು ಅಂದ್ರೆ ಸಕಲ ಪ್ರಾಣಿಗಳ ಮೇಲೆ, ಪ್ರಕೃತಿಯ ಮೇಲೆ ಪ್ರೀತಿ ಇರ್ಬೇಕು, ಪಕ್ಷಿಗಳ ಮೇಲೆ ಪ್ರೀತಿ ಇರ್ಬೇಕು. ಒಟ್ಟಿನಲ್ಲಿ ಈ ಸೃಷ್ಟಿಯಲ್ಲಿ ಏನೇನಿದೆಯೋ ಎಲ್ಲದರ ಮೇಲೆ ಪ್ರೀತಿ ಇರ್ಬೇಕು. ನಮಗೆ ಇರುವ ಜ್ಞಾನದ ಮೇಲೆ ಕೂಡ ಪ್ರೀತಿ ಇರ್ಬೇಕು. ನಮ್ಮ ಮನಸ್ಸು, ನಮ್ಮ ಶರೀರ, ನಮ್ಮ ಅವಯವಗಳ ಮೇಲೆ ಪ್ರೀತಿ ಇರ್ಬೇಕು. ನಮ್ಮನ್ನ ನಾವು ಪ್ರೀತಿ ಮಾಡದ ಕಾರಣವೇ ನಮ್ಗೆ ಕಾಯಿಲೆಗಳು ಬರುತ್ತೆ. ಉದಾಹರಣೆಗೆ, ಮಕ್ಕಳಿಗೆ ತಿನ್ನಿಸ್ಬೇಕಾದ್ರೆ ಎಷ್ಟು ಪ್ರೀತಿಯಿಂದ ನಾವು ತಿನ್ನಿಸ್ತೀವಿ. ಅದೇ ರೀತಿ ನಾವು ಊಟ ಮಾಡುವಾಗ ಪ್ರತಿಯೊಂದು ತುತ್ತನ್ನು ಆಸ್ವಾದಿಸ್ತಾ ಆನಂದದಿಂದ, ತೃಪ್ತಿಯಿಂದ ತಿಂದಾಗ ನಮ್ಮ ಶರೀರವು ಕೂಡ ಅಷ್ಟೇ ಆನಂದವನ್ನ, ಆರೋಗ್ಯವನ್ನ ನಮ್ಗೆ ಕೊಡುತ್ತೆ. ನಮ್ಮ ದೇಹ ಕೂಡ ದಪ್ಪ ಆಗೋದಿಲ್ಲ. ಇನ್ನು ಸ್ನಾನ ಮಾಡುವಾಗ ಕೂಡ ಅವ್ರು ಏನ್ ಹೇಳ್ತಾರಂದ್ರೆ, ಒಂದು ಆ ಶಿವನ ಲಿಂಗಕ್ಕೆ ಯಾವ ರೀತಿ ಶ್ರದ್ಧೆಯಿಂದ, ಭಕ್ತಿಯಿಂದ ಅಭಿಷೇಕ ಮಾಡ್ತೀವೋ ಅದೇ ಒಂದು ಭಕ್ತಿ ಭಾವದಿಂದ ನಮ್ಮ ಶರೀರಕ್ಕೆ ಸ್ನಾನ ಮಾಡಿಸ್ಬೇಕು. ಹಾಗೆ ಪ್ರತಿಯೊಂದು ಅವಯವಕ್ಕೂ ನನಗೆ ಎಷ್ಟೊಂದು ಸಹಕಾರ ನೀಡ್ತಾ ಇದೆಯಾ ಅಂತ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ಶರೀರ ಅವಯವಗಳ ಬಗ್ಗೆ ನಮ್ಗೆ ಅಷ್ಟೊಂದು ಪ್ರೀತಿ ಇರ್ಬೇಕು. ನೋಡಿ, ಕೆಲವೊಂದು ಸಲ ಚಪ್ಪಲಿ ಇಲ್ಲದೆ ಕಲ್ಲುಗಳ ಮೇಲೆ ನಡ್ಕೊಂಡು ಹೋಗ್ತೀವಿ, ಸರಿಯಾಗಿ ಸ್ನಾನ ಮಾಡಲ್ಲ, ಸರಿಯಾಗಿ ಊಟ ಮಾಡಲ್ಲ, ಒಳ್ಳೆ ಆರೋಗ್ಯಕರವಾದ ತಿಂಡಿಯನ್ನ ತಗೊಳಲ್ಲ. ಈ ರೀತಿ ನಾವು ಮಾಡೋದ್ರಿಂದ ನಮ್ಮನ್ನ ನಾವು ಪ್ರೀತಿ ಮಾಡ್ತಾ ಇಲ್ಲ. ಸೊ ನಮ್ಮ ಶರೀರವನ್ನ ಪ್ರೀತಿಸಿದಾಗ್ಲೇ ನಮ್ಮ ಶರೀರ ನಮ್ಗೆ ಸಹಕಾರ ಕೊಡುತ್ತೆ. ಇನ್ನು ನಮ್ಮನ್ನ ನಾವು ಎಷ್ಟು ಪ್ರೀತಿಸ್ಕೊಳ್ಳೋದಿಲ್ಲ ನೋಡೋಣ. ನಾವು ಮಾಂಸಾಹಾರ ಸೇವನೆಯಿಂದ ಮತ್ತು ಆಲ್ಕೋಹಾಲ್ ಸೇವನೆಯಿಂದ, ಡ್ರಗ್ಸ್ ಸೇವನೆಯಿಂದ, ನಮ್ಮ ಹತ್ತಿರ ಹಣ ಇದ್ದರೂ ನಮ್ಮ ಅವಶ್ಯಕತೆಗಳಿಗೆ ಆ ಹಣ ಖರ್ಚು ಮಾಡದೇ ಇರುವುದರಿಂದ, ಅಭಿವೃದ್ಧಿ ಪಥದಲ್ಲಿ ಹೋಗುವುದನ್ನ ಮುಂದೂಡುವುದರಿಂದ, ಯಾವುದೇ ವಿಧದಲ್ಲಿ ಒಳ್ಳೆಯತನವನ್ನ ನಿರಾಕರಿಸಿದ್ರೆ ಕೂಡ ನಮ್ಮನ್ನ ನಾವು ಪ್ರೀತಿಸದೇ ಇರೋದಂತೆ ಆಗತ್ತೆ. ಉದಾಹರಣೆಗೆ, ಒಬ್ಬ ಲೇಡೀಸ್ ಸೈಟ್ ವಿಷಯವನ್ನ ಇಲ್ಲಿ ತಿಳಿಸಿದ್ದಾರೆ. ಒಬ್ಬ ಹೆಣ್ಣು ಮಗಳಿಗೆ ಆ ದೃಷ್ಟಿ ದೋಷ ಇರುತ್ತೆ. ಅವಳು, ಅಯ್ಯೋ ನನ್ಗೆ ಸರಿಯಾಗಿ ಕಾಣ್ತಾ ಇಲ್ಲ, ನನ್ಗೆ ಕಣ್ಣು ದೃಷ್ಟಿ ಹೋಗ್ಬಿಟ್ಟಿದ್ಯೋ ಏನೋ, ನನ್ ಕಣ್ಣು ಆ ಕಣ್ಣನ್ನ ಬೈಕೊಳ್ತಾ ಇರ್ತಾಳೆ. ಸೊ ಕೊನೆಗೆ ಬರ್ತಾ ಬರ್ತಾ ಅವಳ ದೃಷ್ಟಿ ಪೂರ್ತಿ ಕಡಿಮೆ ಆಗ್ಬಿಡುತ್ತೆ. ಆದ್ರೆ ಯಾವಾಗ ಮೇಡಮ್ ಹತ್ರ ಅವಳು ಹೋಗ್ತಾಳೋ, ಅವಳಿಗೆ ಎಲ್ಲವನ್ನ ತಿಳಿಸಿ ಹೇಳಿದ ಮೇಲೆ ಅವಳು ಪ್ರತಿದಿನ ತನ್ನ ಕಣ್ಣುಗಳಿಗೆ ಆ ಪ್ರೀತಿ ಮಾಡೋದನ್ನ, ಆ ಥ್ಯಾಂಕ್ಸ್ ಹೇಳೋದನ್ನ ಅಭ್ಯಾಸ ಮಾಡ್ತಾ ಹೋದಾಗ ಅವಳಿಗೆ ತನ್ನ ದೃಷ್ಟಿ ದೋಷ ಎಷ್ಟೋ, ಆ ಒಂದು ದೃಷ್ಟಿ ತೊಂದರೆ ಇರೋದು ಸರಿ ಹೋಗಿದೆ ಅಂತೆ. ಇನ್ನು ನಮ್ಮನ್ನ ನಾವು ಅನರ್ಹರು ಅಂತ ಭಾವಿಸೋದ್ರಿಂದ ಕೂಡ ನಮ್ಮನ್ನ ನಾವು ಪ್ರೀತಿಸದೇ ಇರೋದು ಆಗತ್ತೆ. ಮೇಡಮ್ ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಟಾಮ್ ಅನ್ನುವ ಒಳ್ಳೆಯ ಒಂದು ಪೇಂಟಿಂಗ್ ಮಾಡುವವನಿದ್ನಂತೆ. ಅವನು
ದೊಡ್ಡ ದೊಡ್ಡ ಶ್ರೀಮಂತರ ಮನೆಗೆ ಹೋಗಿ ಒಳ್ಳೆಯ ಪೇಂಟಿಂಗ್ ಮಾಡಿ ಕೊಡ್ತಾ ಇದ್ನಂತೆ. ಆದ್ರೆ ಅವನಿಗೆ ಸಮಯಕ್ಕೆ ಸರಿಯಾಗಿ ಮಾಡಿಕೊಡೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಆದ್ರಿಂದ ಅವನು ಏನ್ ಅನ್ಕೊಳ್ತಾ ಇದ್ದ ಅಂದ್ರೆ, ನಾನು ಸಮಯಕ್ಕೆ ಸರಿಯಾಗಿ ಪೇಂಟಿಂಗ್ ಕೊಡ್ತಾ ಇಲ್ಲ, ನಾನು ಅನರ್ಹ ಅಂತ ಅಂದ್ಕೊಂಡು ದುಡ್ಡು ಕೇಳೋದಕ್ಕೆ ತುಂಬಾ ಹೆಸಿಟೇಟ್ ಮಾಡ್ತಾ ಇದ್ನಂತೆ. ನೋಡಿ ಫ್ರೆಂಡ್ಸ್, ಅವರೆಲ್ಲ ಬೇಕಾದಷ್ಟು ಶ್ರೀಮಂತರು, ಇವನ್ ಕೇಳಿದ್ರೆ ಅವ್ರು ಹೆಚ್ಚು ದುಡ್ಡು ಕೊಡ್ತಾ ಇದ್ರು. ಆದ್ರೆ ಅವನನ್ನ ಅವನು ಪ್ರೇಮಿಸದೇ ಇರೋ ಕಾರಣ, ತಾನು ಅನರ್ಹ ಅಂತ ಅಂದುಕೊಂಡಿರುವ ಕಾರಣ ಅವನ ಪಾಲಿಗೆ ಬರ್ಬೇಕಾದ ದುಡ್ಡು ಅವನಿಗೆ ಬರ್ಲಿಲ್ಲ. ಸರ್, ಇನ್ನೊಂದು 5 ನಿಮಿಷ ತಗೋಬೋದಾ ಸರ್? ಓಕೆ. ಸೊ ಗಂಡ ಹೊರಗಡೆಯಿಂದ ತುಂಬಾ ಸಾಕಾಗಿ ಬಂದು ಅಸಹ್ಯವಾಗಿ ವರ್ತಿಸಿದ್ರೆ, ತುಂಬಾ ಕಟುವಾಗಿ ವರ್ತನೆ ಮಾಡಿದ್ರೆ, ಹೆಂಡತಿ ಆದವಳು ನಾನು ಏನ್ ಪಾಪ ಮಾಡಿದಿನೋ ಏನೋ ಅಂತ ಅಂದುಕೊಂಡ್ರೆ ನಮ್ಮನ್ನ ನಾವು ಪ್ರೀತಿಸದೇ ಇರುವುದು ಅಂತ ಆಗತ್ತೆ. ಗಂಡ ಕಟುವಾಗಿ ವರ್ತಿಸಿದ್ರೆ ಹೊರಗಡೆ ತುಂಬಾ ಅವರಿಗೆ ಸ್ಟ್ರೆಸ್ ಆಗಿರ್ಬೇಕು. ಆದ್ರಿಂದ ಈ ರೀತಿ ವರ್ತಿಸ್ತಾ ಇದ್ದಾರೆ, ಅವರು ರಿಲ್ಯಾಕ್ಸ್ ಆದ್ಮೇಲೆ ನಿಧಾನವಾಗಿ ಮಾತನಾಡೋಣ ಅಂತ ವಿಚಾರ ಮಾಡ್ಬೇಕೇ ಹೊರತು ನಾನು ಅವರ ಪ್ರೀತಿಗೆ ಅನರ್ಹಳು ಅಂತ ಭಾವಿಸಬಾರ್ದು. ಸೊ ಇನ್ನು ಒಂದು ಎಕ್ಸಾಂಪಲ್ ಹೇಳ್ತಾರೆ. ಕೆಲವರು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ, ಆದ್ರೆ ಸ್ಯಾಲ್ರಿ ಹೆಚ್ಚು ಮಾಡಿ ಅಂತ ಕೇಳೋದಕ್ಕೆ ಹಿಂದು ಮುಂದು ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಅವರು ತಾವು ಅನರ್ಹರು ಅಂತ ಭಾವಿಸ್ತಾ ಇರ್ತಾರೆ. ಸೊ ಇನ್ನು ಒಂದು ಎಕ್ಸಾಂಪಲ್, ಕೆಲವು ಮಹಿಳೆಯರು ಮೂವೀಸ್ ನಲ್ಲಿ, ಮ್ಯಾಗಝಿನ್ಸ್ ಅಲ್ಲಿ ಹೀರೋಯಿನ್ ನ ನೋಡಿ ಅವ್ರು ಎಷ್ಟು ಅಂದವಾಗಿದ್ದಾರೆ, ನಾವು ಅವರಷ್ಟು ಅಂದವಾಗಿಲ್ಲ ಅಂತ ನೊಂದ್ಕೊಳ್ತಾ ಇರ್ತಾರೆ. ಹೀರೋಯಿನ್ಸ್ ಅಂದವಾಗಿ ಕಾಣೋದಕ್ಕೆ ಸಾಕಷ್ಟು ಮೇಕಪ್ ಮಾಡ್ತಾ ಇರ್ತಾರೆ. ಮತ್ತೆ ಅವರಿಗೆ ಅಂದವೇ ಒಂದು ಆಸ್ತಿ, ಅಸೆಟ್. ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ನಾವು ಅವರನ್ನ ನೋಡಿ ದುಃಖ ಪಟ್ಟರೆ ನಮ್ಮನ್ನು ನಾವು ಪ್ರೀತಿಸ್ಕೊಳ್ತಾ ಇಲ್ಲ ಅಂತ ಅರ್ಥ. ಈಗ ಚಿಕ್ಕ ಮಕ್ಕಳ ಬಗ್ಗೆ ಮೇಡಮ್ ಏನ್ ಹೇಳ್ತಾರೆ ಅಂದ್ರೆ, ಅವರು ಸಂತೋಷವಾಗಿದ್ದಾಗ ಎಷ್ಟೊಂದು ಓಡಾಡಿ ನಕ್ಕು ತಮ್ಮ ಸಂತೋಷವನ್ನ ವ್ಯಕ್ತಪಡಿಸ್ತಾರೆ. ಕೋಪ ಬಂತು ಅಂದ್ರೆ ಅತ್ತು ರಂಪ ಮಾಡಿ ಅಕ್ಕಪಕ್ಕದವರ ಮನೆಗಳಿಗೆ ಕೇಳಿಸೋ ಹಾಗೆ ತಮ್ಮ ಕೋಪವನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ನಮ್ಮ ಕೋಪ, ಸಂತೋಷ ಎರಡನ್ನೂ ಪೂರ್ತಿಯಾಗಿ ವ್ಯಕ್ತಗೊಳಿಸ್ತಾರೆ. ತಮ್ಮನ್ನ ತಾವು ಸಂಪೂರ್ಣವಾಗಿ ಪ್ರೀತಿಸ್ಕೊಳ್ತಾರೆ. ಮಲಮೂತ್ರದ ಜೊತೆ ಆಟ ಆಡ್ತಾರೆ. ನೋಡಿ, ಅವ್ರಿಗೆ ಬೆಲೆ ಬಾಳೋ ಸಾಮಾನು ಒಂದೇ, ಅವ್ರ ಮಲಮೂತ್ರನೂ ಒಂದೇ. ಎರಡರ ಜೊತೆನೂ ಅಷ್ಟೇ ಖುಷಿಯಾಗಿ ಅವರು ಆಟ ಆಡ್ತಾ ಇರ್ತಾರೆ. ಸೊ ನಾವು ಕೂಡ ಮಕ್ಕಳ ತರ ಅಷ್ಟೊಂದು ಖುಷಿಯಾಗಿ ಜೀವನವನ್ನ ಅನುಭವಿಸ್ಬೇಕು ಅಂತ ಹೇಳ್ತಾರೆ. ಮಿರರ್ ವರ್ಕ್ ಬಗ್ಗೆ ಮೇಡಮ್ ಈ ಒಂದು ನಮ್ಮನ್ನ ನಾವು ಪ್ರೀತಿಸ್ಕೊಳ್ಳೋದ್ರ ಬಗ್ಗೆ, ಮಿರರ್ ವರ್ಕ್ ಬಗ್ಗೆ ಹೇಳಿದ್ದಾರೆ. ಸೊ ಇದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಕನ್ನಡಿಯಲ್ಲ ನಿಮ್ಮನ್ನ ನೀವು ನೋಡಿ ನಿಮ್ಮ ಹೆಸರು ಹೇಳ್ತಾ, ನಾನು ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ, ನಾನು ನಿನ್ನನ್ನ ಸಂಪೂರ್ಣವಾಗಿ ಅಂಗೀಕರಿಸ್ತಾ ಇದ್ದೀನಿ ಅಂತ ಹೇಳ್ಬೇಕು. ಸೊ ಒಂದು ವೇಳೆ ಬೆಳಗ್ಗೆಯಿಂದ ರಾತ್ರಿವರೆಗೆ ನೀವು ಮಾಡಿದ ಕೆಲಸದಲ್ಲಿ ಪ್ರಾಮಾಣಿಕತೆ ಇಲ್ಲ ಅಂತಂದ್ರೆ, ನೀವು ಕನ್ನಡಿಯ ಮುಂದೆ ನಿಂತಾಗ ನಿಮ್ಮನ್ನ ನೀವು ಅಕ್ಸೆಪ್ಟ್ ಮಾಡೋದಿಲ್ಲ. ನಿಮ್ಮಲ್ಲಿ ಒಂದು ತಪ್ಪಿತಸ್ಥ ಭಾವನೆ ಇರುತ್ತೆ. ಮೇಡಮ್ ಹತ್ರ ಕೌನ್ಸಿಲಿಂಗ್ಗೆ ಅಂತ ಹೋದವರಿಗೆ ಮಿರರ್ ವರ್ಕ್ ಮಾಡು ಅಂದಾಗ ಅವರು ಏನೇನು ಭಾವನೆಗಳಿತ್ತು ಅಂತ ಹೇಳ್ತಾರೆ. ಕೆಲವರಿಗೆ ತುಂಬಾ ಕಷ್ಟ ಆಯ್ತಂತೆ, ಕೆಲವರು ತುಂಬಾ ಚೆನ್ನಾಗಿ ಸ್ಪಂದಿಸಿದ್ರಂತೆ, ಇನ್ನು ಕೆಲವರು ನನ್ನ ಕೈಲಿ ಆಗಲ್ಲ ಅಂತ ಕೂಗಿ ಓಡಿ ಹೋಗ್ಬಿಟ್ರಂತೆ, ಕೆಲವರು ಭಯ ಪಡ್ತಾ ಇದ್ರಂತೆ. ಹೀಗೆ ಈ ಮಿರರ್ ವರ್ಕ್ ಮಾಡುವಾಗ ಬೆಳಗ್ಗೆಯಿಂದ ರಾತ್ರಿಯವರೆಗೆ ನೀವು ಮಾಡಿದ ಕೆಲಸಗಳಲ್ಲಿ ಯಾವುದಾದ್ರೂ ಒಂದು ಕೆಲಸ ಪ್ರಾಮಾಣಿಕವಾಗಿ ಮಾಡಿಲ್ಲ ಅಂದ್ರೆ ಮಿರರ್ ವರ್ಕ್ ಮಾಡುವಾಗ ಅರ್ಥ ಆಗತ್ತೆ, ನೆನಪಾಗತ್ತೆ. ಹೀಗೆ ನೆನಪು ಬಂದ ಮೇಲೆ ಮುಂದಿನ ಸಲ ಆ ಕೆಲಸವನ್ನ ಮಾಡಬಾರ್ದು. ಸೊ ಈ ಆಕರ್ಷಣಾ ಸಿದ್ಧಾಂತದ ಬಗ್ಗೆ ಎಕ್ಸಾಂಪಲ್ ಹೇಳಿದ್ದಾರೆ. ಒಂದೇ ಒಂದು ಎಕ್ಸಾಂಪಲ್ ಹೇಳಿ ನಾನು ಎಂಡ್ ಮಾಡ್ತೀನಿ, ಸಾಕಷ್ಟು ಸಮಯ ಆಗಿದೆ. ಸೊ ಒಬ್ಬ ಮಹಿಳೆ ತುಂಬಾ ಚೆನ್ನಾಗಿ ಅಂದವಾಗಿ ಕಾಣಿಸ್ಕೊಳ್ಬೇಕು ಅಂತ ಆಸೆ ಇತ್ತಂತೆ. ಆಕೆ ಹಲ್ಲುಗಳು ಸ್ವಲ್ಪ ಹಿಂದೆ ಮುಂದೆ ಇತ್ತು. ಸೊ ಅವುಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಆಕೆ ಡಾಕ್ಟರ್ ಹತ್ರ ಎಷ್ಟು ಸಲ ಸರ್ಜರಿ ಮಾಡಿಸ್ತಾಳೆ, ನಂತರ ಮೂಗಿನ ಸರ್ಜರಿ ಮಾಡಿಸ್ತಾಳೆ, ಆದ್ರೂ ಕೂಡ
ಆಕೆ ಅಂದವಾಗಿ ಕಾಣಿಸ್ಲಿಲ್ಲ, ಇನ್ನೂ ಘೋರವಾಗಿ ಕಾಣಿಸ್ತಾ ಇದ್ಲು. ಯಾಕೆ ಅಂದ್ರೆ ಆಕೆ ಮನಸ್ಸಿನಲ್ಲಿ ನಾನು ಅಂದವಾಗಿಲ್ಲ ಅನ್ನೋ ಆಲೋಚನೆ ಇತ್ತು. ಅದನ್ನ ಆಕೆ ಬ್ರಹ್ಮಾಂಡಕ್ಕೆ, ಯೂನಿವರ್ಸಿಗೆ ಬಿಡುಗಡೆ ಮಾಡಿದ್ಲು. ಆದ್ರಿಂದ ಆಕೆಗೆ ಅಂದ ಕೆಡಿಸುವಂತಹ ಡಾಕ್ಟರ್ಸು ಬ್ರಹ್ಮಾಂಡದಿಂದ ಸಿಕ್ಕಿದ್ರು. ನೋಡಿ, ನಮ್ಮ ಅಂತರಂಗದಲ್ಲಿ ಏನು ಊಹೆ ಮಾಡ್ತೀವೋ ಅದೇ ನಮ್ಮ ವಾಸ್ತವವಾಗತ್ತೆ. ಸೊ ಒಬ್ಬ ಮಹಿಳೆ ಒಂದು ಚರ್ಚ್ಗೆ ಹೆಡ್ ಆಗ್ಬೇಕು ಅಂತ ಅಂದ್ಕೊಳ್ತಾ ಇದ್ಲು. ಅದಕ್ಕೋಸ್ಕರ ಒಂದು ಕೋರ್ಸ್ಗೆ ಜಾಯ್ನ್ ಆಗ್ತಾಳೆ. ಆಧ್ಯಾತ್ಮಿಕವಾಗಿ ಕೂಡ ಒಳ್ಳೆ ಸ್ಥಿತಿಯಲ್ಲಿ ಇರ್ತಾಳಂತೆ. ಆಧ್ಯಾತ್ಮಿಕವಾಗಿ ಮಾತನಾಡೋದಾಗ್ಲಿ, ಮಾಡುವ ಕೆಲಸ ಎಲ್ಲವೂ ಚೆನ್ನಾಗೇ ಇತ್ತಂತೆ. ಮೇಲ್ಮೇಲೆ ಈ ತರ ಕಾಣಿಸಿದ್ರು, ಆಕೆ ಒಳಗೆ ಕೋಪ, ಭಯ, ಆಂದೋಲನ ಎಲ್ಲವೂ ಇದ್ವಂತೆ. ಈ ಎಲ್ಲಾ ಭಯಗಳಿದ್ದ ಕಾರಣ ಆಕೆ ಆ ಕೋರ್ಸ್ ಅಲ್ಲಿ ಫೇಲ್ ಆಗ್ತಾ ಇದ್ರಂತೆ. ಆ ಪೋಸ್ಟ್ ಆಕೆಗೆ ಸಿಗೋದಿಲ್ಲ. ಇನ್ನೊಂದು ಭಯ ಆಕೆಗೆ ಏನು ಇತ್ತು ಅಂದ್ರೆ, ಬೇರೆಯವರು ಎಕ್ಸಾಮ್ ಬರೆದು ಪಾಸ್ ಆಗಿ ಆ ಸ್ಥಾನವನ್ನ ಆಕ್ರಮಿಸ್ಕೊಳ್ತಾರೋ ಏನೋ ಅನ್ನುವ ಭಯ. ಈ ಭಯದ ಕಾರಣದಿಂದ ಆಕೆ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾ ಇದ್ರಂತೆ. ಇನ್ನು ಏನಾಗಿದೆ ಅಂದ್ರೆ, ಆಕೆ ಅಸಹ್ಯವಾಗಿ ಗೊರಕೆ ಹೊಡೆಯುವಾಗ ಸ್ಥಿತಿಗೆ ಬರ್ತಾಳೆ. ನೋಡಿ ಫ್ರೆಂಡ್ಸ್, ಈ ತರ ಸಾಕಷ್ಟು ಎಕ್ಸಾಂಪಲ್ಸ್ ಮೇಡಮ್ ಅವರ ಪುಸ್ತಕದಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ನಾವು ಒಂದನ್ನ ಅರ್ಥ ಮಾಡ್ಕೋಬೇಕು, ಆಕರ್ಷಣಾ ಸಿದ್ಧಾಂತ ತುಂಬಾ ಕೆಲಸ ಮಾಡುತ್ತೆ. ಲಾ ಆಫ್ ಅಟ್ರಾಕ್ಷನ್, ನಾವು ಬ್ರಹ್ಮಾಂಡಕ್ಕೆ ಯಾವ ಆಲೋಚನೆಯನ್ನ ಬಿಡುಗಡೆ ಮಾಡ್ತೀವೋ ಅದೇ ನಮ್ಗೆ ವಾಸ್ತವ ರೂಪದಲ್ಲಿ, ವಾಸ್ತವಿಕತೆಯಲ್ಲಿ ವಾಪಸ್ಸಾಗಿ ಬರುತ್ತೆ. ಇದನ್ನ ನಾವು ಯಾರು ಅರ್ಥ ಮಾಡ್ಕೊಳ್ತೀವೋ ನಮ್ಮ ಆಲೋಚನೆಗಳನ್ನ ನಾವು ಖಂಡಿತವಾಗಿ ಬದಲಾಯಿಸ್ಕೊಳ್ತೀವಿ. ಸೊ ಪ್ರತಿ ಒಂದು ಆಲೋಚನೆಯನ್ನ ಬಿಡುಗಡೆ ಮಾಡುವಾಗ ತುಂಬಾ ಅವೇರ್ನೆಸ್ ಇಂದ ಆ ಆಲೋಚನೆಯನ್ನ ನಾವು ಬಿಡುಗಡೆ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಜೀವನ ನಮ್ಮ ಕೈಯಲ್ಲಿದೆ. ಯಾಕೆಂದ್ರೆ ನಾವು ಬಿಡುಗಡೆ ಮಾಡುವ ಪ್ರತಿಯೊಂದು ಆಲೋಚನೆ ಬ್ರಹ್ಮಾಂಡಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲದೆ, ಯಾವುದೇ ಒಂದು ವಿಚಾರ ಶಕ್ತಿ ಇಲ್ಲದೆ ಆ ಬ್ರಹ್ಮಾಂಡ ಅದನ್ನು ವಾಸ್ತವ ರೂಪದಲ್ಲಿ ತಗೊಂಡು ಬರುತ್ತೆ. ಸೊ ಇಷ್ಟು ಹೇಳಿ ನನ್ನ ಇವತ್ತಿನ ಈ ಒಂದು ಸೆಷನ್ ಅನ್ನ ನಾನು ಮುಗಿಸ್ತಾ ಇದ್ದೀನಿ. ಸೊ ಈ ಒಂದು ವರ್ಕ್ಶಾಪ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ರಂಗನಾಥ್ ಸರ್ ಅವರಿಗೂ ಹಾಗೂ ಅವರ ಟೀಮ್ನ ಪ್ರತಿ ಒಬ್ಬ ಸದಸ್ಯರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ತಾಳ್ಮೆಯಿಂದ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಐದನೇ ಭಾಗ ಅದ್ಭುತವಾಗಾಯಿತು. ನಿಜವಾದ ಈ ಜ್ಞಾನ ಅನ್ನೋದು ಇಡೀ ನಮ್ಮ ಜೀವನವನ್ನೇ ಪರಿವರ್ತನೆ ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತು. ಸೊ ಆ ಜೀವನ, ನಾವು ನಡ್ಸ್ಕೊಂತಾರ ಜೀವನ ಎಲ್ಲದಕ್ಕೂ ನಮ್ಮ ಮನಸ್ಸು ಆಲೋಚನೆಯಲ್ಲೇ ಕಾರಣ. ಮೇಡಮ್ ಲೂಯಿಸ್ ಅವರು ಎಲ್ಲಂತ ಆ ಜ್ಞಾನವನ್ನು ವಿಸ್ತಾರವಾಗಿ ಎಲ್ಲೋದು, ಸೊ ಕೂಲಂಕುಷವಾಗಿ ಸಂಕ್ಷಿಪ್ತವಾಗಿ ಎಷ್ಟು ಬೇಕೋ ಅಷ್ಟು ನೀವು 4 ಭಾಗಗಳಾಯ್ತು. ಇವತ್ತು 5ನೇ ಭಾಗ ತಾವು ಅದ್ಭುತವಾಗಿ ಹೇಳಿದ್ರಿ. ಅದಕ್ಕೂ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಇವತ್ತಿನ ಸ್ವಲ್ಪ ಪ್ರಶ್ನೋತ್ತರಗಳು ನೋಡೋಣ ಮೇಡಮ್. ಸೊ ನಮ್ಮ ಸದಸ್ಯರು ಪ್ರಶ್ನೆ ಕೇಳ್ತಾರೆ, ದಯವಿಟ್ಟು ಉತ್ತರಗಳು ಕೊಡಿ ಅಂತ ವಿನಂತಿ ಮಾಡ್ತಾ ಇದ್ದಾರೆ. ದೀಪಾ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಮೇಡಮ್. ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ ಮೇಡಮ್. ಇವತ್ತಿನ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿತ್ತು ಮೇಡಮ್. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ. ಇವತ್ತು ಮುಂದುವರೆದ 5ನೇ ಭಾಗದಲ್ಲಿ ನಾವು ತುಂಬಾ ವಿಷಯಗಳನ್ನ ತಿಳ್ಕೊಂಡ್ವಿ. ಅನಾರೋಗ್ಯದ ಬಗ್ಗೆ ಕುರಿತು ನಮ್ಮಲ್ಲಿ ನೆಗೆಟಿವ್ ಆಲೋಚನೆಗಳಿರುತ್ತಲ್ಲ, ಅದನ್ನೆಲ್ಲ ಹೇಗೆ ತೆಗಿಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡ್ವಿ. ಜೀವನದ ಬಗ್ಗೆ ಆಲೋಚನೆಗಳು ಯಾವಾಗ್ಲೂ ಧನಾತ್ಮಕವಾಗಿರ್ಬೇಕು, ಅದನ್ನ ನಾವು ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ ಮೇಡಮ್. ಅಫರ್ಮೇಶನ್ಸ್ ಕೊಡೋದ್ರಿಂದ ಎಷ್ಟೊಂದು ಬದಲಾವಣೆಗಳಾಗುತ್ತೆ ಅಂತಾನು ನಾವು ತಿಳ್ಕೊಂಡಿದೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಾಧಕರು ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ ಮೇಡಮ್, ಅದಕ್ಕೆ ಉತ್ತರ ಹೇಳ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮಾಸ್ಟರ್ಸ್, ಯಾರ್ದಾದ್ರು ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ.
ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಅಶ್ವಿನಿ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. ನಮಸ್ತೆ ಮೇಡಮ್, ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ಮೇಡಮ್, ಪ್ರತಿನಿತ್ಯ ಪಾಸಿಟಿವೇ ನಾವು ಕೇಳ್ತಾ ಇದ್ದೀವಿ, ನೆಗೆಟಿವ್ ಅನ್ನೋದು ವರ್ಡೇ ಇಲ್ಲ, ಅದಕ್ಕೆ ಅವಕಾಶನೇ ಇಲ್ಲ. ಅಷ್ಟು ಸುಂದರವಾಗಿ ಸೀನಿಯರ್ ಮಾಸ್ಟರ್ಸ್ ನಿಮ್ಮಿಂದ ನಾವು ತಿಳಿತಾ ಇದ್ದೀವಿ. ತುಂಬಾನೇ ಖುಷಿ ಆಗ್ತಿದೆ ಇದರಿಂದ. ಇವತ್ತಿನ ವಿಚಾರ ಕೆಲವೊಂದು ಹೇಳೋದಾದ್ರೆ, ನೆಗೆಟಿವ್ ಥಿಂಕ್ ಬಂದಾಗ ದಿವ್ಯ ಆಲೋಚನೆಗಳನ್ನ ಮಾಡ್ಬೇಕು. ಅಫಾರ್ಮೇಶನ್ ಹೇಳ್ಕೊಟ್ರಿ ನೀವು. ನಮ್ಮನ್ನು ಮೊದಲನೇದಾಗಿ ನಮ್ಮನ್ನು ನಾವು ಪ್ರೀತಿಸ್ಬೇಕು. ನಮ್ಮನ್ನೇ ನಾವು ಪ್ರೀತಿಸ್ಲಿಲ್ಲ ಅಂದ್ರೆ ನಾವು ಏನನ್ನು ಕೂಡ ಪ್ರೀತಿ ಮಾಡಕ್ಕಾಗಲ್ಲ. ಮೂಢನಂಬಿಕೆ ಬಗ್ಗೆ ಹೇಳಿದ್ರಿ. ಒಂದು ಅಂತರಂಗದ ಹೂವೆ ವಾಸ್ತವವಾಗುತ್ತೆ. ಈ ತರ ಪಾಸಿಟಿವ್ ವಿಚಾರಗಳನ್ನ ನಮಗೆ ಹೇಳ್ತಾ ಬಂದ್ರಿ ಮೇಡಮ್. ನಿಮ್ಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಜಗದೀಶ್ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ, ಮಾತಾಡಿ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಸರ್. ಮೇಡಮ್, ಈ ಮಿರರ್ ವರ್ಕ್ ಅನ್ನ ಯಾವ ಸಮಯದಲ್ಲಿ ಮಾಡಬೇಕು, ಎಷ್ಟು ಸಮಯ ಮಾಡಬೇಕು? ಮಾಡಿ, ಯಾವುದೇ ಸಮಯದಲ್ಲಿ ಮಾಡಿ. ಎಷ್ಟು ಸಲ ಮಾಡಿದ್ರು ನಿಮ್ಗೆ ಹೆಲ್ಪ್ ಆಗುತ್ತೆ. ಎನಿ ಟೈಮ್, ಇದೇ ಟೈಮ್ ಅಂತ ಇಲ್ಲ ಮೇಡಮ್? ಏನು ಇಲ್ಲ ಸರ್, ಮಾಡಿ. ಆದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸರ್, ಬೆಳಗ್ಗೆ ಎದ್ದ ತಕ್ಷಣ ನೀವು ಬಾತ್ರೂಮ್ ಕನ್ನಡಿನೋ ಎಲ್ಲಾದ್ರೂ ಕನ್ನಡಿ ಇತ್ತಂದ್ರೆ ಹೋಗಿ ಆ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಕಣ್ಣುಗಳನ್ನ ನೋಡ್ತಾ, ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತೀನಿ ಅಂತ ಹೇಳ್ಕೊಳ್ಳಿ. ನೀನ್ ಹೇಗೆ ಇದ್ರು ನೀನು ನನ್ಗಿಷ್ಟ. ಸೊ ಒಂದು ಮಗು ಜೊತೆ ನಾವು ಹೇಗ್ ಮಾತಾಡ್ತೀವೋ ಆ ರೀತಿ ನಿಮ್ಮ ಕಣ್ಣನ್ನ ನೋಡ್ತಾ ನಿಮ್ ಜೊತೆ ನೀವು ಮಾತಾಡಿ. ಪ್ರತಿಯೊಂದ್ರಲ್ಲೂ ಭಾವನೆ ಮುಖ್ಯ ಸರ್. ಹೃದಯ ಪೂರ್ವಕ ಭಾವನೆಗಳೊಂದಿಗೆ ನಾವು ಅಭಿವ್ಯಕ್ತಪಡಿಸ್ಬೇಕು. ಈಗ ಮಗು ಹೇಗೆ ಇದ್ರು ನಾವು ಮುದ್ದಾಡ್ತೀವಲ್ವಾ ಸರ್, ಅದೇ ರೀತಿ ನಮ್ಮ ಬಗ್ಗೆ ಒಂದು ಪ್ರೇಮ ಭಾವನೆ ನಮ್ಗಿರ್ಬೇಕು. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಚೈತ್ರ ಮೇಡಮ್ ಮಾತಾಡಿ. ಮ್ಯಾಮ್ ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ಚೆನ್ನಾಗಿತ್ತು ಮ್ಯಾಮ್. ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನಿಸ್ತೈತಿ, ಟೈಮ್ ಹೋಗೋದೇ ಗೊತ್ತಾಗಂಗಿಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರಿ, ಅಫರ್ಮೇಷನ್ಸ್ ಎಲ್ಲ ಚೆನ್ನಾಗಿತ್ತು, ಎಲ್ಲ ಅರ್ಥ ಆಯ್ತು ನೀವ್ ಹೇಳೋದು. ಥ್ಯಾಂಕ್ ಯು ಮ್ಯಾಮ್ ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಇನ್ಯಾರ್ದಾದ್ರೂ ಪ್ರಶ್ನೆ ಇದೆಯಾ ಮೇಡಮ್? ನನ್ನೊಂದು ಪ್ರಶ್ನೆ, ಈಗ ಅಫರ್ಮೇಷನ್ಸ್ ಅನ್ನ ನಾವು ಮಲ್ಕೊಳ್ಳೋ ಟೈಮಲ್ಲೇ ಬರಿಬೇಕಾ ಅಥವಾ ಎಷ್ಟು ಟೈಮ್ ಬರುತ್ತೋ ಅದನ್ನ ನಾವ್ ಹೇಳ್ಕೋಬೇಕು ಮೇಡಮ್? ಮಲಗುವಾಗ ಬರಿಬೇಕು ಮೇಡಮ್ ಹೆಚ್ಚಾಗಿ. ಯಾಕೆಂದ್ರೆ ಮಧ್ಯದಲ್ಲೂ ಬರಿಬಹುದು, ಡೇ ಟೈಮ್ ಅಲ್ಲೂ ಬರಿಬಹುದು. ಆದ್ರೆ ಮಲಗುವಾಗ ನೀವು ಕಂಪಲ್ಸರಿ ಬರೆದಾಗ ಅದು ನಿಮ್ಮ ಬೆಳಗ್ಗೆವರೆಗೂ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲೇ ಇರುತ್ತೆ. ಅದು ಸುಪ್ತ ಮನ್ಸಲ್ಲಿ ಈಸಿಯಾಗಿ ಹೋಗುತ್ತೆ. ಬೇರೆ ಯಾವ ಆಲೋಚನೆಗಳು ನೀವು ಕಳಿಸ್ತಾ ಇಲ್ಲ ಆಮೇಲೆ. ಸೊ ಅದೇ ಆಲೋಚನೆ ಕೊನೆಯ ಆಲೋಚನೆ ಆಗುತ್ತೆ. ಸೊ ಬೆಳಗ್ಗೆವರೆಗೂ ಅದೇ ಆಲೋಚನೆ ನಿಮ್ಮ ಸುಪ್ತ ಮನ್ಸಲ್ಲಿ ಇರುತ್ತೆ. ಅದಕ್ಕೆ ಹೆಚ್ಚಾಗಿ ರಾತ್ರಿ ಬರೀರಿ. ಬೆಳಗ್ಗೆ ಹೊತ್ತು ಸಮಯ ಸಿಕ್ಕಾಗ ಬರೆದ್ರು ಏನು ತೊಂದರೆ ಇಲ್ಲ. ಅಂದ್ರೆ 21 ಟೈಮ್ಸ್ ಬರಿಬೇಕಾ ಮೇಡಮ್? ಇಲ್ಲ ಮೇಡಮ್, ಹಾಗೇನಿಲ್ಲ. ಓಕೆ ಸರ್, ಹಾಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಓಕೆ. ಇನ್ಯಾರ್ದಾದ್ರೂ ಪ್ರಶ್ನೆ ಇದೆಯಾ? ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆಗಳಿದ್ದವರು. ಇಲ್ಲ ಅಂದ್ರೆ ಅನುಭವ ಹಂಚಿಕೆ ಮಾಡಿ ದಯವಿಟ್ಟು. ಯಾರ್ದಾದ್ರೂ ಅನುಭವಗಳಾದ್ರೂ ಶೇರ್ ಮಾಡಿ. ಓಕೆ, ಯಾರ್ದು ಅನುಭವಗಳು ಯಾರು ಶೇರ್ ಮಾಡ್ತಾರೆ? ಒಂದು ನಿಮಿಷ. ಸೋಮನ್ ಗೌಡ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿದೀನಿ. ಸಣ್ಣ ಗೌಡ. ನಮಸ್ತೆ ಮೇಡಮ್, ಎಲ್ಲರಿಗೂ ಆತ್ಮ ಬಂಧುಗಳಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಮುಖಾಂತರ ನಮ್ಮನ್ನು ಮತ್ತೆ ಎಚ್ಚರಗೊಳಿಸ್ತಾ ಇದ್ದೀರಾ. ಕೇಳ್ತಾ ಇದ್ರಿ ನಾವು ಮಾತಾಡೋ ಸ್ಪಷ್ಟವಾಗಿ? ಹೇಳ್ತಾ ಇದೆ ಸರ್, ಹೇಳ್ತಾ ಇದೆ. ಕರೆಂಟ್ ಇಲ್ಲ, ಈಗ ವಿಡಿಯೋ ಆಫ್ ಮಾಡ್ಕೊಳ್ತೀನಿ. ಏನಕ್ಕಂದ್ರೆ ನಮಗೆ ನಾವು ನೆಟ್ವರ್ಕ್ ಮಾಡ್ತಾ ಇದ್ವಿ ಮೋದಿಕೇರ್ ಅಂತ ಹೇಳ್ಬಿಟ್ಟು, ಅಲ್ಲಿ ನಮ್ಗೆ ವಿಜಯ್ ಸರ್ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಗೊಂದು ಸ್ವರ್ಗ ಸೃಷ್ಟಿ ಅಂತ ಹೇಳಿ ಒಂದು ಕ್ಲಾಸ್ ಅರೇಂಜ್ ಮಾಡಿ ಬೆಳಗ್ಗೆ ನಮಗೆ 3:30ಗೆ ಎಬ್ಬಿಸಿ 4 ಗಂಟೆಯಿಂದ ಕ್ಲಾಸ್ ಕೊಡ್ತಾ ಇದ್ರು. 7 ಗಂಟೆ ತನ ಸತತವಾಗಿ ಕ್ಲಾಸ್ ತಗೊಳ್ತಾ ಇದ್ವಿ ಅಲ್ಲಿ.
ಅದನ್ನೇ ಈ ತರ ಕೆಲವೊಂದಿಷ್ಟು ಇಲ್ಲಿ ತಾವು ಕೊಡ್ತಕ್ಕಂಥ ಎಷ್ಟೋ ವಿಷಯಗಳು ಅಲ್ಲಿ ಬಂದಿದ್ವು ನಮ್ಗೆ. ಕೆಲವೊಂದು ಅಫರ್ಮೇಶನ್ ಬರ್ಸ್ಲಿಕ್ಕೆ ಡಿಸ್ಟರ್ಬ್ ಆಗ್ತಾ ಇತ್ರಿ, ಯಾರೋ ಮಾತಾಡ್ತಿದ್ರ? ಇಲ್ಲ ಇಲ್ಲ ಸರ್, ಮಾತಾಡ್ತಿದೆ. ಓಕೆ ಮೇಡಮ್, ಅಂದ್ರೆ ಸರಿ. ಸುಮಾರು ವಿಷಯ ನಮ್ಗೆ ಕಲಿಸ್ಕೊಟ್ರು. ಇದು ಮತ್ತೆ ನಮ್ಗೆ ರಿಪೀಟ್ ಆಗ್ತಾ ಇದೆ. ಇದರ ಮುಂದುವರೆದು ಹೇಳ್ಬೇಕು ಅಂತಂದ್ರೆ, ನಾವು ಬಾಲ್ಯದಿಂದನೂ ಸ್ವಲ್ಪ ಆಧ್ಯಾತ್ಮಿಕ ಒಲವಿದ್ದಂತ ವ್ಯಕ್ತಿ ನಾನು. ಹಾಗಾಗಿ ಬಾಲ್ಯದಿಂದನೇ ಎಷ್ಟೊಂದು ವಿಷಯಗಳನ್ನ ಅನ್ಕೊಳ್ತಾ ಇದ್ದೆ. ನಾ ಹೇಳ್ತಿದ್ದೆ, ನಾನು ಎಲ್ಲರ ಈ ಭೂಮಿ ಮೇಲೆ ಮನುಷ್ಯರು ಎವರೇಜ್ ಏನು ಆಯುಷ್ಯ ಕೊಟ್ಟದಲ್ಲ 100 ವರ್ಷ ಹೆಚ್ಚು ಬದುಕ್ಲಿಕ್ಕೆ ನಾನು ಅನ್ಕೊಳ್ತಿದ್ದೆ, ನಾನು 100+ ವರ್ಷ ನಾನು ಆರೋಗ್ಯವಾಗಿ ಬದುಕಿರ್ತೀನಿ. ಆ ಸಮಯದಲ್ಲೂ ಕೂಡ ನಾನು ನಡೆದಾಡ್ಕೊಂಡಿರ್ತೀನಿ. ನನ್ ಕಣ್ಣುಗಳು ಕಾಡ್ತಿರ್ತವೆ, ಯಾವುದೇ ಸ್ಪೆಕ್ಟ್ ಬಳಸದೆ ಹಾಗೆ ನನಗೆ ಕಿವಿಗಳು ಕೇಳ್ತಾ ಇರ್ತವೆ, ನಾನು ಸ್ಪಷ್ಟವಾಗಿ ಮಾತಾಡ್ತಿರ್ತೇನೆ, ನಾನು ಅಷ್ಟೊಂದು ಆರೋಗ್ಯವಾಗಿರ್ತೀನಿ ಅಂತೇಳಿ ಅವಾಗ್ಲೂ ಅನ್ಕೊಳ್ತಾ ಇದ್ದೆ. ಆ ಥಾಟ್ಸ್ ಮೇಡಮ್ ಹೇಳ್ದಂಗೆ ಯೂನಿವರ್ಸ್ಗೆ ಏನ್ ಥಾಟ್ಸ್ ಆಗ್ತೇವೋ ಅದು ಆಗುತ್ತೆ ಅನ್ನೋದಕ್ಕೆ ನನಗೆ ಕೆಲವೊಂದಿಷ್ಟು ಅನುಭವಗಳು ಬಂದಿದ್ದಾವೆ. ಜೊತೆಗೆ ನಾ ಮದುವೆ ಆಗುವ ಪೂರ್ವದಲ್ಲಿ ಕೂಡ ಅನ್ಕೊಳ್ತಿದ್ದೆ, ನನಗೆ ಇಷ್ಟವಾಗಿರ್ತಕ್ಕಂಥ ಸುಂದರವಾದ ಹೆಂಡತಿ ನನಗೆ ಮ್ಯಾಚ್ ಆಗ್ತಕ್ಕಂಥವಳೆ ಸಿಗ್ತಾಳೆ, ಅದು ಯೂನಿವರ್ಸ್ ನನಗೆ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಆ ಕನ್ಯೆ ಸಂಶೋಧನೆ ಮಾಡ್ಬೇಕಾದ್ರೆ, ಕನ್ಯೆ ಹುಡ್ಕೋದು ಅಂತಾರಲ್ಲ, ಆ ಟೈಮ್ ನೋಡ್ಬೇಕಾದ್ರೆ ಹೇಳ್ತಿದ್ದೆ ಮನೆಯಲ್ಲಿ, ನನಗೆ ಮದುವೆ ಇಷ್ಟ ಇಲ್ಲ, ಆದ್ರೆ ಮಾಡ್ಲೇಬೇಕು ಅನ್ನೋದಾದ್ರೆ ನೀವು ಒಬ್ರು ಅಥವಾ ಇವೆರಡು ಕನ್ಯೆಗಳಲ್ಲಿ ಮಾತ್ರ ಆಯ್ಕೆ ಮಾಡ್ಬೇಕು, ಮೂರನೇದಕ್ಕೆ ನೀವೇನಾದ್ರೂ ಕನ್ಯೆ ಆಯ್ಕೆ ಮಾಡಕ್ ನಾನು ಒತ್ತಾಯ ಮಾಡಿದ್ರೆ ನಾ ಮನೆ ಬಿಟ್ಟು ಹೋಗ್ತೀನಿ. ಭಗವಂತ ಹಂಗೇ ಮಾಡಿದ. ಒಂದು ಬಿಟ್ಟು ಎರಡನೇ ಕನ್ಯೆನ ನನಗೆ ಸಂಗಾತಿಯಾಗಿ ಬಂದ್ಲು. ನಾ ಇಷ್ಟ ತರನೇ ಅವಳು ಸುಂದರವಾಗಿ, ಅವಳ ನನ್ನ ಮನಸ್ಸಿನ ಭಾವನೆ ತರ ಅವಳ ಭಾವನೆಗಳು ಎಲ್ಲವೂ ಆ ತರನೇ ಕೊಡ್ತು ಅಂತ ನಾನ್ ತಿಳ್ಕೊಳ್ತೀನಿ. ಮಕ್ಕಳು ಕೂಡ ನನ್ಗೆ ಇಷ್ಟ ಆಗೋ ತರನೇ ಮಕ್ಕಳು ಬೆಳಿತಾರೆ. ನಾ ಹೆಂಗ್ ಇರ್ತೀನಿ ಅನ್ಕೊಳ್ತೀನಿ ಹಂಗೂ ಇರ್ತಾರೆ ಅಂದಂಗೆ, ಸಮಾಜದಲ್ಲಿ ಇರ್ತಕ್ಕಂಥ ಇವಾಗ ವಯಸ್ಸಿ ಬಂದ್ ಹುಡುಗರು ಈಗೆಲ್ಲ 27-28 ವರ್ಷದ ಮಕ್ಳಿದಾರೆ ನನಗೆ, ಗಂಡ್ ಮಕ್ಳು. ಬಟ್ ಸಮಾಜದಲ್ಲಿ ಇರ್ತಕ್ಕಂಥ ಎಷ್ಟೋ ನನ್ನ ಫ್ರೆಂಡ್ಸ್, ನಮ್ಮ ರಿಲೇಷನ್ ಒಳಗ ಹೊರಗಡೆ ಊರಲ್ಲಿ ಇರ್ತಕ್ಕಂಥ ಮಕ್ಕಳು ನೋಡಿದ್ರೆ ಅಜಗಜಾಂತರ ವ್ಯತ್ಯಾಸ ಅನ್ಸುತ್ತೆ. ಹೊರಗಡೆ ಮಕ್ಕಳು ಮಾಡ್ತಕ್ಕಂಥ ಬ್ಯಾಡ್ ಹ್ಯಾಬಿಟ್ಸ್, ತಂದೆ ತಾಯಿಗಳಿಗೆ ರೆಸ್ಪೆಕ್ಟ್ ಕೊಡದೇ ಇರೋದು, ಅವೆಲ್ಲ ನೋಡಿದಾಗ ಹೌದಲ್ಲ, ನಾ ಅನ್ಕೊಂಡಿದ್ದು ಅದೇ ತರ ಆಗ್ತಾ ಇತ್ತಲ್ಲ ಯೂನಿವರ್ಸ್ ಒಳಗ. ಇಷ್ಟು ದೊಡ್ಡವರಾದ್ರೂ ಮಕ್ಕಳು ನನಗೆ ಎಷ್ಟೊಂದು ಬೆಲೆ ಕೊಡ್ತಾರೆ, ಯಾವ್ದೇ ಬ್ಯಾಡ್ ಹ್ಯಾಬಿಟ್ ಇಲ್ಲ, ಅವ್ರ ಜೊತೆಗಾರರು ಕೂಡ ಅವ್ರಿಗೆ ಕೆಟ್ಟವ್ರ ಜೊತೆ ಸಹವಾಸ ಮಾಡ್ತಾ ಇಲ್ಲ. ನಾ ಏನ್ ಅನ್ಕೊಂಡಿದ್ದೆ ಅದೇ ಆಗ್ತಾ ಇತ್ತಲ್ಲ. ಹಂಗಾರೆ ಇನ್ ಮುಂದೂ ಕೂಡ ಹಂಗಾರೆ ನಾ ಅನ್ಕೊಂಡ್ ಸಕ್ಸಸ್ ಆಗುತ್ತೆ, ಆಗೇ ಆಗುತ್ತೆ. 100+ ವರ್ಷ, 100ಕ್ಕೂ ಹೆಚ್ಚು ವರ್ಷ ನಾನು ಆರೋಗ್ಯದಿಂದ ಕಣ್ ಕಾಣ್ತಿರ್ತೇವೆ, ಕಿವಿ ಕೇಳ್ತಿರ್ತೇವೆ, ನಡೆದಾಡ್ಕೊಂಡಿರ್ತೀನಿ ಅನ್ಕೊಂಡ್ ಆಗೇ ಆಗುತ್ತೆ ಅನ್ನೋದು ನನಗೆ ಇವಾಗ ಬಿಲೀಫ್, ಕಾನ್ಫಿಡೆಂಟ್ ಜಾಸ್ತಿ ಆಗ್ತಾ ಇದೆ ಮೇಡಮ್. ಈ ಒಂದು ನಿಟ್ಟಿನಲ್ಲಿ ಮುಂದುವರೆದು ನಾ ಇನ್ನು ಹೆಚ್ಚು ಜಾಸ್ತಿ ಅನ್ಕೋಬೇಕು ಅನ್ಕೊಳ್ತಾ ಇದೀನಿ. ನಾನು ಅತ್ಯಂತ ಶ್ರೀಮಂತನಾಗ್ಬೇಕು, ಆ ಹಣ ಲೀಗಲ್ ಆಗಿ ಬರ್ಬೇಕು, ಅಂದ್ರೆ ಒಳ್ಳೆ ರೀತಿಯಿಂದನೇ ನನಗೆ ಹಣ ಸಂಪಾದನೆ ಬೇಕು, ಅದನ್ನ ಸತ್ಕಾರ್ಯಗಳಿಗೆ ಬಳಸ್ಬೇಕು ಅಂತೇಳಿ ನಾನು ಒಂದ್ಸರಿ ಅನ್ಕೊಂತಿದ್ದೆ. ನಾನು ನನ್ನ ಸ್ವಂತ ದುಡಿಮೆಯೊಳಗ 10,000 ಎಕರೆ ಭೂಮಿ ಕೊಂಡು ಅಲ್ಲಿ ಕಂಪ್ಲೀಟ್ ಅದನ್ನ ಅರಣ್ಯ ಮಾಡಿ, ಆ ಅರಣ್ಯವನ್ನ ಈ ಪ್ರಪಂಚ ನನಗೆ ಜನ್ಮ ಕೊಟ್ಟು, ನನ್ಗೆ ಇಷ್ಟು ವರ್ಷ ಆಯುಷ್ಯ ಕೊಟ್ಟು, ನನ್ನ ಆಸೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಈ ಪ್ರಪಂಚಕ್ಕೆ ಈ ಭೂಮಿ ಬಿಟ್ಟು ಕೊಡ್ಬೇಕು, ಅದನ್ನ ದಾನ ಅಂತ ಕೊಡ್ಬೇಕು ಅಂತೇಳಿ ಅನ್ಕೊಂತಾ ಇದ್ದೆ ಅವಾಗ. ಇದನ್ನ ಈಡೇರಿದ್ದೇ ಆದಲ್ಲಿ ತಾವೆಲ್ಲ ಆತ್ಮ ಬಂಧುಗಳು ದೇವರ ರೂಪದಲ್ಲಿ ಬಂದು ನನಗೆ ಮಾರ್ಗದರ್ಶನ ಮಾಡಿದಿರಿ ಅಂತೇಳಿ ನಾ ಭಾವಿಸ್ತೀನಿ. ತಮಗೆ ಅನಂತ ನಾನು ದೇವರಿಗೆ ಧನ್ಯವಾದ ಹೇಳಕ್ ಇಷ್ಟಪಡಲ್ಲ, ನೀವೇ ನನ್ನ ಪಾಲಿ ದೇವರು ಅಂತೇಳಿ ತಮ್ಮೆಲ್ಲ ಆತ್ಮ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ ಮೇಡಮ್. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ರಂಗನಾಥ್ ಸರ್ಗೂ, ಅದನ್ನ ಅವರಿಗೆ ಮೂಲ ಸೀಡ್ ಬೀಜ ಹಾಕಿ ಅವ್ರು ರೆಡಿ ಮಾಡಿರ್ತಕ್ಕಂಥ ಪತ್ರಿಜಿ ಅವರಿಗೂ, ಹಾಗೂ ಅವತ್ ಪ್ರತಿದಿನ ಒಬ್ಬೊಬ್ರು ಇದನ್ನ ಕ್ಲಾಸ್ ನಡೆಸ್ಕೊಡ್ತಿರ್ತಾರೆ ಅವೆಲ್ಲ ಮೇಡಮ್ಗಳಿಗೂ, ಅವ್ರು ನಿಜವಾಗ್ಲೂ ಮೇಡಮ್ ಅವರು ಸರ್ ಅಲ್ಲ, ಆತ್ಮಗಳು ಅವು ಈ ಭೂಮಿ ಮೇಲೆ ಬಂದಿದ್ದಾವೆ. ಹಂಗಾರೆ ನಾನಿನ್ನೂ ನನ್ನ ಆತ್ಮಬಲವನ್ನು ಜಾಸ್ತಿ ಮಾಡ್ಲಿಕ್ಕೆ ಇವರೆಲ್ಲರೂ ನನಗೆ ಸಪೋರ್ಟ್ ಆಗಿದ್ದಾರೆ ಅಂತ ಹೇಳಿ ನಾನು ಅನ್ಕೊಳಕ್ ಇಷ್ಟಪಡ್ತೀನಿ. ನಾನು ಅನುಭವ ಹಂಚಿಕೊಳ್ಳಕ್ಕೆ ತಾವೆಲ್ಲ ಕೂಡ ಸಂತೋಷದಿಂದ ಹೇಳ್ಕೊಳಕ್, ನನಗೆ ಹೃದಯ ಸ್ಪರ್ಶೆಯಿಂದ ಹೇಳ್ಕೊಳಕ್ಕೆ ಅವಕಾಶ ಕೊಟ್ಟದಕ್ಕಾಗಿ, ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಅನಂತ ವಂದನೆಗಳು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಯ್ತು. ನೀವು ಚಿಕ್ಕ ವಯಸ್ಸಿಂದ ಒಂದು ಈ ರೀತಿ ಪಾಸಿಟಿವ್ ಆಗಿ ಇದೀರಿ, ಅದೇ ರೀತಿ ನಿಮ್ಗೆ ಆಗಿದೆ. ಸೊ ಸರ್ ಅನುಮತಿ ಕೊಟ್ರೆ ನಂದು ಒಂದು ಚಿಕ್ಕ ಅನುಭವ ಹೇಳ್ಬೋದಾ ಸರ್? ಎಸ್ ಮೇಡಮ್, ಹೇಳಿ ಸರ್. ನನ್ನ ಅನುಭವ ಅಲ್ಲ, ನಮ್ಮ ಪತಿಯವರ ಅನುಭವ. ಅವರು ಚಿಕ್ಕವರಿದ್ದಾಗಿಂದ ಅವರು ಕೂಡ ನಾವೆಲ್ಲ ಆಧ್ಯಾತ್ಮಿಕತೆಯಲ್ಲಿ ಅಂದ್ರೆ ಸೊ ದೇವ್ರ ಮೇಲೆ ಭಕ್ತಿ ಈ ತರ ಇರೋರು. ಅವರು ಪ್ರತಿದಿನ ತಮ್ಮ ಹೆಂಡತಿ ಹೇಗಿರ್ಬೇಕು ಅಂತ ಪ್ರತಿದಿನ ಅನ್ಕೊಳ್ತಾ ಇದ್ರಂತೆ, ದೇವಸ್ಥಾನದಲ್ಲಿ ಕುತ್ಕೊಂಡು ಹೇಳ್ಕೊಳ್ತಾ ಇದ್ರಂತೆ. ಸೊ ಎಷ್ಟು ಅದು ಕರೆಕ್ಟ್ ಆಗಿದೆ ಅಂದ್ರೆ 100% ಕರೆಕ್ಟ್ ಆಗಿದೆ.
ಅವರು ನನ್ನ ಹೆಂಡತಿಗೆ ಉದ್ದ ಜಡೆ ಇರ್ಬೇಕು ಅಂತ ಕೇಳ್ಕೊಂತ ಇದ್ರಂತೆ. ಆಮೇಲೆ ಹಣೆ ಮೇಲೆ ಇಟ್ಕೊಳ್ಳೋ ಬೊಟ್ಟು ತುಂಬಾ ದೊಡ್ಡದಾಗಿ ಇಟ್ಕೋಬೇಕು ಅಂತ ಅನ್ಕೊಳ್ತಾ ಇದ್ರು. ನನ್ ಬ್ಲೌಸು ಇಷ್ಟು ಉದ್ದ ಇರ್ಬೇಕು ಅಂತ ಅನ್ಕೊಳ್ತಾ ಇದ್ರಂತೆ, ಬೆಳ್ಳಗೆ ಇರ್ಬೇಕು ಅಂತ ಅನ್ಕೊಳ್ತಾ ಇದ್ರಂತೆ. ಸೊ ಅವ್ರು ಏನೇ ಹೇಳ್ಕೊಂತ ಇದ್ರು, ನನ್ ಮದ್ವೆಯಲ್ಲಿ ನಾನು 100% ಅದೇ ರೀತಿ ಇದ್ದೆ, ಸ್ವಭಾವ ಕೂಡ ಹಾಗೆ ಇತ್ತು. ಸೊ ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಯಾವಾಗ್ಲೂ ಕೆಲಸ ಮಾಡ್ತಾ ಇರುತ್ತೆ. ಆದ್ರೆ ಕೆಲವೊಬ್ರು ಗೊತ್ತಿದ್ದು ಅದನ್ನ ಯೂಸ್ ಮಾಡ್ಕೋತಾರೆ, ಕೆಲವೊಬ್ರು ಗೊತ್ತಿಲ್ಲದೆ ಅದನ್ನ ಬಳಸ್ತಾ ಇರ್ತಾರೆ. ಆದ್ರೆ ಈಗ ಈ ಒಂದು ಧ್ಯಾನ ಮಾರ್ಗದಲ್ಲಿ ಪ್ರತಿಯೊಂದಕ್ಕೂ ನಮ್ಗೆ ಒಂದು ವೈಜ್ಞಾನಿಕ ವಿಶ್ಲೇಷಣೆ ಸಿಗ್ತಾ ಇದೆ. ಇನ್ನೂ ಹೆಚ್ಚು ಹೆಚ್ಚು ಇದ್ರ ಬಗ್ಗೆ ನಮಗ್ ತಿಳಿತಾ ಇದೆ. ಆದ್ರಿಂದ ನಾವು ಪ್ರತಿಯೊಬ್ರು ಈ ಒಂದು ಆಕರ್ಷಣೀಯ ಸಿದ್ಧಾಂತವನ್ನ ಉಪಯೋಗ ಮಾಡಿಕೊಂಡು ನಮ್ಮ ಜೀವನವನ್ನ ನಾವೆಲ್ಲರೂ ಸುಂದರವಾಗಿ, ಆರೋಗ್ಯಕರವಾಗಿ, ಅಷ್ಟೈಶ್ವರ್ಯಗಳಿಂದ ಸರ್ವ ಸಮೃದ್ಧಿಯಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ ಸರ್. ರೈಟ್. ಥ್ಯಾಂಕ್ ಯು ಮೇಡಮ್. ಈಗ ಬದಲಾಗಿದೆ ಮೇಡಮ್ ನಂದೆಲ್ಲ ವೇಷಭೂಷಣ, ಬಟ್ ಮದ್ವೆಯಲ್ಲಿ ನಾನು ಹಾಗೆ ಇದ್ದೆ. ನನ್ ಪ್ರಶ್ನೆ ಹೆಂಗ್ ಗೊತ್ತಾ ಮೇಡಮ್, ಕೆಲವ್ರಿಗೆ ಹಾಗಿರುತ್ತೆ, ಕೆಲವ್ರ ಗಂಡಸರಿಗೆ ಹೇಗಿರುತ್ತೆ ಅಂದ್ರೆ ನೀವ್ ಹೇಳಿದ್ರಲ್ಲ ರಿವರ್ಸ್ ಇರುತ್ತೆ. ಹೇಗೆ ಅಂತಂದ್ರೆ ಹೆಂಡತಿ ಆದಳು ತುಂಬಾ ಮಾಡ್ರನ್ ಆಗಿರ್ಬೇಕು, ಓಪನ್ ಹೇರ್ಸ್ ಬಿಡ್ಬೇಕು, ಸ್ಟಿಕರ್ಸ್ ಇಟ್ಕೋಬಾರ್ದು, ಇಷ್ಟಿಷ್ಟು ಬಳೆಗಳನ್ನ ಹಾಕೋಬಾರ್ದು, ಆತರ ಹೇಳ್ತಾರೆ. ಆತರ ಇದ್ದಾಗ ಹೇಗೆ ಮಾಡ್ಬೇಕು ಮೇಡಮ್? ಹೆಣ್ಮಕ್ಳಿಗೆ ಟ್ರೆಡಿಷನಲ್ ಆಗಿರ್ಬೇಕು ಅಂತಾನೆ ಆಸೆ ಇರುತ್ತೆ. ಇಲ್ಲ ಮೇಡಮ್, ಅವ್ರಿಗೆ ಏನ್ ಆಸೆ ಇದೆ ಅದೇ ತರ ಸಿಗ್ತಾರೆ ಅವ್ರಿಗೆ. ಓಕೆ ಮೇಡಮ್, ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಓಕೆ ಮೇಡಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್ ಸರ್. ಸೊ ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿತ್ತು. ಅದ್ಭುತವಾದ ಜ್ಞಾನ ತಿಳ್ಕೊಂಡಿದ್ವಿ ಮೇಡಮ್ ಇಂದ. ಈ ಜ್ಞಾನವನ್ನು ನಾವು ಅಳವಡಿಸ್ಕೊಂಡ್ರೆ ಸೊ 100 ರೋಗಗಳು, ಮಾನಸಿಕ, ದೈಹಿಕ ಎಲ್ಲ ರೋಗಗಳನ್ನು ಹೋಗಲಾಡಿಸ್ಬೋದು. ಅದರಲ್ಲಿ ಏನು ಸಂಶಯ ಇಲ್ಲ, ಸಂದೇಹ ಇಲ್ಲ. ಆದರೆ ಇದು ಪಾಲನೆ ಮಾಡೋದು ತುಂಬಾ ಅತ್ಯುತ್ತಮ ವಿಧಾನ, ಅತ್ಯುತ್ತಮ ವಿಷಯ ಆಗತ್ತೆ. ಅಂದ್ರೆ ಪಾಲನೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ತಿಳ್ಕೊಂಡೋದು ಎಷ್ಟೋ ತಿಳ್ಕೊಂತೀವಿ, ಜ್ಞಾನ ಪ್ರತಿಯೊಂದು ದಿವಸ ಸೊ ಆಳವಾದ ಜ್ಞಾನ, ಆ ಜ್ಞಾನದಿಂದ ನಾವು ತುಂಬ್ಕೊಂತಾ ಇದೀವಿ. ನಮ್ಮ ಮನೋಮಯ ಕೋಶವನ್ನು, ನಮ್ಮ ಮನಸ್ಸನ್ನು ಜ್ಞಾನದಿಂದ ತುಂಬ್ಕೊಂತಾ ಇದ್ವಿ. ಆದ್ರೆ ಎಷ್ಟು ನಾವು ಪಾಲನೆ ಮಾಡ್ತಾ ಇದ್ವಿ ಅಂತ ಅದ್ರ ಮೇಲೆ ನಿಮ್ಗೆ ಬರುವಂತ ಫಲಿತಗಳು ಅವಲಂಬಿಸ್ಕೊಂತದೆ. ಅಂದ್ರೆ ಎಷ್ಟೋ ಇಲ್ಲಿ ಮಾಸ್ಟರ್ಸ್, ತುಂಬಾ ಮಾಸ್ಟರ್ಸ್ ಇದ್ದಾರೆ, ಯಾರ್ಯಾರು ಎಷ್ಟುವರೆಗೂ ಅನ್ವಯಿಸ್ಕೊಂತಾ ಇದ್ದಾರೆ ಈ ಜ್ಞಾನವನ್ನು, ಅದು ಬಹಳ ಇಂಪಾರ್ಟೆಂಟ್. ವಿಶಿಷ್ಟವಾಗಿರೋದು, ಶ್ರೇಷ್ಠವಾಗಿರೋದು ಏನಂದ್ರೆ ನೀವು ಎಷ್ಟು ಜ್ಞಾನವನ್ನು ಅಳವಡಿಸ್ಕೊಂತಾ ಇದ್ರಿ ನಿಮ್ಮ ನಿಜ ಜೀವನದಲ್ಲಿ, ನಿತ್ಯ ಜೀವನದಲ್ಲಿ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಇದು ಗಮನಿಸಿಕೊಂಡು ನೀವು ಎಲ್ಲೆಲ್ಲಿ ಈ ಜ್ಞಾನ ನಿಮ್ಗೆ ಉಪಯೋಗ ಆಗುತ್ತೋ ಆ ಸಮಯದಲ್ಲಿ ಈ ಜ್ಞಾನವನ್ನು ಅನ್ವಯಿಸ್ಕೋಬೇಕು. ಅವಾಗ ನಿಮ್ಗೆ ಫಲಿತ ಕೊಡುತ್ತೆ, ನಿಮ್ಗೆ ಅದ್ರ ಮೇಲೆ ವಿಶ್ವಾಸ ಹೆಚ್ಚಾಗತ್ತೆ. ನಿಮ್ಮ ಮುಂದಿನ ಜೀವನದಲ್ಲಿ ಅದು ನಿಮ್ಮ ಜೀವನದ ಭಾಗ ಆಗತ್ತೆ ಹೇಳ್ಬೇಕಾದ್ರೆ. ಸೊ ಆ ಥರ ಮಾಡ್ಕೊತ ಹೋಗಿ ಪ್ರತಿಯೊಬ್ಬರು ಈ ಜ್ಞಾನವನ್ನು ಈಗಾಗಲೇ 5ನೇ ದಿವಸ ಮುಕ್ತಾಯ ಮಾಡ್ಕೊಂಡಿದ್ವಿ. ಇನ್ನು 3 ದಿವಸ ಇದೆ, 3 ದಿವಸ ಕಾಲ ಪೂರ್ತಿ ಆ ಬುಕ್ಕನ್ನು ಲೂಯಿಸ್ ಹೇ ಮೇಡಮ್ ಬರೆದಿರುವಂತ ಈ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಅಂತ ಈ ಅದ್ಭುತವಾದ ಬುಕ್ಕು, ಇದು ಮತ್ತೆ ಮತ್ತೆ ನೀವು ಓದಬೇಕಾಗತ್ತೆ. ಓದಿ ಇನ್ನೂ ಹೆಚ್ಚಾಗಿ ಅರ್ಥ ಮಾಡ್ಕೋಬೇಕು. ಪ್ರತಿ ಜೀವ ಕಣ ಹೊರಗಡೆ ಇದು ಬೇಕಾಗತ್ತೆ, ಒಳಗಡೆ ಹೋಗ್ಬೇಕಾಗತ್ತೆ. ಅವಾಗ ನಿಮ್ಮ ಜೀವನದ ಭಾಗ ಆಗ್ತದೆ ಈ ಜ್ಞಾನ ಅನ್ನೋದು. ಸೊ ಇದು ಅದ್ಭುತವಾದ ಜ್ಞಾನ ಸ್ನೇಹಿತರೆ.